ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಏನ್ ಎಕ್ಸ್ಪ್ಲೇನ್ ಮಾಡ್ತೀವಿ ಇವಾಗ ಅಂತ. ಈಗ ಜಸ್ಟ್ ಒಂದು ಸಿಂಪಲ್ ಕ್ವಶನ್ ಅಂದ್ರೆ ಎನ್ವಿರಾನ್ಮೆಂಟ್, ಪರಿಸರ ಅಂದ್ರೆ ಏನ್? ಯಾರಾದ್ರೂ ಹೇಳ್ತೀರಾ? ಪರಿಸರ ಅಂದ್ರೆ ಏನ್? ಮರ ಗಿಡ ಅದಷ್ಟೇ ಪರಿಸರ ಅಂದ್ರೆ? ಆಕ್ಸಿಜನ್ ಎನ್ವಿರಾನ್ಮೆಂಟ್ ಇರೋದು. ನನಗೆ ಈಗ ಪರಿಸರ ಅಂದ್ರೆ ಏನು ಅಂತ ಹೇಳು. ಪರಿಸರ ಅಂದ್ರೆ ಬರೀ ಮರ ಸುತ್ತಮುತ್ತಲ ವಾತಾವರಣಕ್ಕೆ ನಾವು ಪರಿಸರ ಅಂತ ಹೇಳುದು, ಆಯ್ತಾ? ಬಟ್ ಅದರಲ್ಲಿ ಸಹ ಎರಡು ಟೈಪ್ಸ್ ಬರ್ತದೆ. ಒಂದು ಮಾನವ ನಿರ್ಮಿತ ಪರಿಸರ, ಇನ್ನೊಂದು ಹಾಗೆ ನ್ಯಾಚುರಲಿ ಡೆವಲಪ್ ಆಗಿರೋ ಪರಿಸರ. ಈಗ ನ್ಯಾಚುರಲಿ ಡೆವಲಪ್ ಆಗಿರೋದಂದ್ರೆ ಏನು? ಕಾಡಲ್ಲಿ ಫುಲ್ ಮರ ಬಳ್ಳಿ ನೀರು ರಿವರ್ಸ್ ಎಲ್ಲ ಇರ್ತದಲ್ಲ, ನದಿ ಎಲ್ಲ ಇರೋದಕ್ಕೆ ಅದು ನ್ಯಾಚುರಲಿ ಡೆವಲಪ್. ಇನ್ನೊಂದು ಮಾನವ ನಿರ್ಮಿತ ಅಂದ್ರೆ ಬರೀ ಬಿಲ್ಡಿಂಗ್ಸ್, ರೋಡ್, ಮಾನವರು ಏನ್ ಯೂಸ್ ಮಾಡಿ ಕಟ್ತಾರಲ್ಲ ಅದು ಮಾನವ ನಿರ್ಮಿತ ಪರಿಸರ ಆಗ್ತದೆ. ಪರಿಸರನ ನಾವು ಯಾಕೆ ಸಂರಕ್ಷಣೆ ಮಾಡ್ಬೇಕು? ಯಾರಾದ್ರೂ ಹೇಳ್ತೀರಾ? ತಪ್ಪಾದ ತೊಂದ್ರೆ ಇಲ್ಲ, ಹೇಳಿ. ಪರಿಸರನ ನಾವು ಯಾಕೆ ಸಂರಕ್ಷಣೆ ಮಾಡ್ಬೇಕಂತ? ಹೌದು, ಪರಿಸರ ಸಂರಕ್ಷಣೆ ಮಾಡಿದ್ರೆ ನಮಗೆ ಏನ್ ಯೂಸ್ ಆಗ್ತದೆ? ಆಕ್ಸಿಜನ್ ಚೆನ್ನಾಗಿ ಸಿಗ್ತದೆ. ಹೌದಾ, ಅದು ಒಂದು ಪಾಯಿಂಟ್. ಇವಾಗ ಯಾಕೆ ಅಷ್ಟು ಬಿಸಿಲಿದೆ? ಕರೆಕ್ಟ್ ಆಗಿ ಕಾಲಕ್ಕೆ ತಕ್ಕಂತ ಮಳೆ ಬರ್ತದೆ, ಬಿಸಿಲು ಯಾವಾಗ ಇರ್ಬೇಕು ಬಿಸಿಲು ಇರ್ತದೆ. ಇವಾಗ ಯಾಕೆ ಇಲ್ಲಿ ಇಷ್ಟು, ಇವಾಗ ಆಕ್ಚುಲಿ ಚಳಿ ಇರ್ಬೇಕಿತ್ತಲ್ವಾ? ಆದ್ರೂ ಸಹ ಎಷ್ಟು ಶೆಕೆ ಇದೆ ನೋಡಿ. ಯಾಕೆ? ಮರ ಗಿಡಗಳನ್ನೆಲ್ಲ ಕಡಿತಿದೀವಿ. ಎಲ್ಲ ಕಡೆ ಬರೀ ನಮ್ದು ಬಿಲ್ಡಿಂಗ್ಸ್, ನಮ್ದು ಸೈಟ್ ಜಾಸ್ತಿ ಆಗ್ಬೇಕು, ನಮ್ದು ಪ್ರಾಪರ್ಟಿ ಜಾಸ್ತಿ ಆಗ್ಬೇಕಂತ ನಾವು ಬರೀ ಮರ ಗಿಡ ಎಲ್ಲ ಕಡ್ದು ಬರೀ ಸೈಟ್ ರೋಡ್ ನಾವು ಬಿಲ್ಡಿಂಗ್ಸ್ ಬೆಳೆಸ್ತಾ ಇದೀವಿ. ನಮ್ದನ್ನ ಮಾತ್ರ ನಾವು ನೋಡ್ಕೊಳ್ತಾ ಇದೀವಿ. ಅದಕ್ಕೆ ಆದಷ್ಟು ಮರ ಗಿಡಗಳನ್ನ ಕಡಿದೇ ಇತ್ತು ನೀವು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಮರನಾದ್ರೂ ನೆಡಿ ಅಂತ ಹೇಳ್ತಾ ಇರೋದು. ಮತ್ತೆ ಈಗ ಒಂದ್ ಜಸ್ಟ್ ನಾವು ಯಾಕೆ ಅದು ಮರ ಗಿಡ ನೆಡೋದೆಲ್ಲ ಯಾಕೆ ಕೆಲಸ? ಮಕ್ಕಳು ಬಿಟ್ಟು ಬೇರೆ ಯಾಕೆ ಮರ ಗಿಡ ನೆಡಲ್ಲ? ಮರ ಗಿಡ ನೆಡೋದೆಲ್ಲ ನಮ್ಮದೇ ಕೆಲಸ. ಈಗ ನಾವು ನಮ್ಮ ಕೆಲಸ ಬಿಟ್ಟು ಬೇರೆಯವ್ರ ಕೆಲಸ, ಅದು ಮರ ಗಿಡ ನೆಡೋದೆಲ್ಲ ನಮ್ ಕೆಲಸ ಅನ್ನೋದು ನಮ್ ಕೆಲಸ ಆಗಲ್ಲ ಅನ್ಕೊಂಡ್ ಬಂದ್ರೆ ಏನಾಗ್ತದೆ? ಲ್ಯಾಪ್ಟಾಪ್ ನೋಡೋದು ಬಿಡಿಸೋದು. ನಾನು ಹೇಳ್ತಿರೋದಲ್ಲಿ ಏನಿಲ್ಲ. ಒಂದ್ ಸಣ್ಣ ಕತೆ ಹೇಳ. ಈಗ ಆ ಕಥೆದ ಅರ್ಥ ಏನಂದ್ರೆ ನಮ್ ಕೆಲಸ ಯಾಕೆ, ನಾವು ಮರ ಗಿಡ ನೆಡೋದ್ರೆ ನಮ್ ಕೆಲಸ ಯಾಕೆ ಅಂತ ಜಸ್ಟ್. ಈಗ ಒಂದ್ ಊರಲ್ಲಿ ಒಂದು ಗಂಡ ಹೆಂಡತಿ ಇರ್ತಾರೆ ಅಂತ ಅನ್ಕೋ. ಅವ್ರ ಮನೆಯಲ್ಲಿ ಒಂದು ಕೋಳಿ, ಒಂದು ಕುರಿ, ಒಂದು ದನ. ಅದೊಂದು ಸಣ್ಣ ಹೊಲ ಸಹ ಇರ್ತದೆ. ಅವ್ರು ಹೊಲದಲ್ಲಿ ಬೆಳೆದದನ್ನೆಲ್ಲ ತಂದು ಮನೆಯಲ್ಲಿಟ್ಟು ಅದನ್ನ ಮಾರಿ ಜೀವನ ಸಾಗಿಸ್ತಾ ಇರ್ತಾರೆ. ಒಂದ್ ದಿವಸ ಏನಾಗ್ತದೆ, ಅವ್ರ ಮನೆಯಲ್ಲಿ ಒಂದು ಇಲಿ ಸಹ ಇರ್ತದೆ, ಅವ್ರಿಗೆ ಗೊತ್ತಿರೋದು. ಆ ಇಲಿ ಅವ್ರು ಬೆಳೆಸಿ ತಂದು ಇಟ್ಟದನ್ನೆಲ್ಲ ತಿಂದು ಹಾಳು ಮಾಡಿ ಅವರಿಗೆ ಫುಲ್ ಲಾಸ್ ಆಗ್ತಾ ಇರ್ತದೆ ಅದರಿಂದ. ಅದಕ್ಕೆ ಅವ್ರ ಗಂಡ ಹೆಂಡತಿ ಏನ್ ಮಾಡ್ತಾರೆ, ಹೆಂಡತಿಗೆ ಹೇಳ್ತಾರೆ ಗಂಡ, ನೀವು ಮಾರ್ಕೆಟಿಗೆ ಹೋದಾಗ ಇಲಿ ಬೋನ್ ಇರ್ತದಲ್ಲ, ಇಲಿ ಹಿಡಿದಕ್ಕೆ ಇಲಿ ಬೋನ್ನ ತಂದಿಡು, ಅದ್ರಲ್ಲಿ ಒಂದು ಬೋಂಡ ಮಾಡಿಟ್ಟು ಇಲಿ ಹಿಡಿಯುವ ಅಂತ ಹೇಳ್ತಾರೆ. ಇಲಿ ಬೋಂಡ ತಿಂತದೆ, ಇಲಿ ಬೋಂಡ ತಿಂತದೆ. ಇಲ್ಲಿ ಉಂಟಲ್ಲ, ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಈಗ ಆ ಇಲ್ಲಿ ಅದನ್ನ ಕೇಳಿಸ್ಕೊಂಡು ಅದಕ್ಕೀಗ ಹೆದರಿಕೆ ಸ್ಟಾರ್ಟ್ ಆಯ್ತು. ಈಗ ಬೋಂಡ ಇಟ್ಮೇಲೆ ಅದು ತಿಂದೇಬೇಕು, ಅದಕ್ಕೆ ಆಸೆ ಆಗ್ತದೆ. ಆದ್ರೆ ಆ ಬೋಂಡ ಬೋನಲ್ಲಿ ಇದೆಯಲ್ಲ, ಈಗ ಅದಕ್ಕೆ ಅದು ಏನ್ ಮಾಡ್ತು, ಮನೆಯಿಂದ ಕೋಳಿ ಕುರಿ ದನದ ಹತ್ರ ಹೋಗಿ ಐಡಿಯಾ ಕೇಳಿ ಸ್ಟಾರ್ಟ್ ಮಾಡಿ, ನನ್ನ ಈ ತರ ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ, ನಾನು ಏನ್ ಮಾಡ್ಬೇಕು ಇದಕ್ಕೆ? ಕೋಳಿ ಹತ್ರ ಹೋಯ್ತು. ಕೋಳಿ ಏನ್ ಹೇಳ್ತು, ಇದು ನನ್ ಕಷ್ಟ ಅಲ್ಲ, ನಿನಗ್ ಬಂದಿರೋ ಅಪಾಯ ನೀನೇ ನೋಡ್ಕೋ. ಕುರಿ ದನ ಸಹ ಸೇಮ್ ಅದೇ ಹೇಳ್ತು, ನಿನಗ್ ಬಂದಿರೋ ಕಷ್ಟ ನಿನಗೆ, ನಿನ್ ಜೀವ ನೀನೇ ಕಾಪಾಡ್ಕೋ ಅಂತ ಹೇಳ್ತು. ಅದಕ್ಕೆ ಪಾಪ ಅದನ್ನ ನೋಡ್ಲಿಕ್ಕೆ ಅವ್ರು ಸಹ ಆದ್ರು ಅಂತಲ್ಲ. ಮತ್ತೆ ಇಲ್ಲಿ ನಾನೇನ್ ಮಾಡ್ಲಿಕ್ಕೆ ಆಗಲ್ಲ, ಈಗ ಏನಾದ್ರು ನಾನೇ ಬಗೆಹರಿಸ್ಕೋಬೇಕಂತ ಅನ್ಕೊಂಡು ಸುಮ್ಮನೆ ಇತ್ತದು. ಇನ್ನ ಕಾಯ್ತಾ ಇತ್ತು. ಅದೇ ಟೈಮಲ್ಲಿ ಒಂದು ಹಾವು ಬಂದು ಆ ಬೋನ್ ಒಳಗೆ ಸಿಕ್ಕಾಕೊಂತ ಬಂದದ ಸೌಂಡಿಗೆ ಅವ್ರ ಹೆಂಡತಿ ಬಂದು ನೋಡಿದಾಗ ಅಲ್ಲಿ ಹಾವು ಇತ್ತು. ಆ ಬೋನಲ್ಲಿ ಸಿಕ್ಕಾಕೊಂಡಿದ್ದ ಸಿಟ್ಟಿಗೆ ಹಾವು ಅವ್ರ ಹೆಂಡತಿಗೆ ಕಚ್ಚಿ ಹೆಂಡತಿ ಸತ್ತೋಗ್ಬಿಟ್ಟು.
ಅರ್ಥ ಆಯ್ತಾ? ಹೆಂಡತಿ ಸತ್ತೋಗ್ಬಿಟ್ಟು ಇವಾಗ ಗಂಡನಿಗೆ ಹೆಂಡತಿಗೆ ಹುಷಾರಿಲ್ಲ, ಹಾವು ಕಚ್ಚಿದೆ, ಫುಲ್ ಸೀರಿಯಸ್ ಆಗಿದ್ದಾಳೆ, ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಸರ್, ದುಡ್ಡಿಲ್ಲ. ಈಗ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಹೆಂಡತಿಗೆ ಅವನು ಕುರಿ ಮಾರ್ಬೇಕಾಯ್ತು. ಕುರಿ ಮಾರಿ ಬಂದ ದುಡ್ಡಲ್ಲಿ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡ್ಸಿದ. ಈಗ ಅವಳಿಗೆ ಹುಷಾರಿಲ್ಲ ಅಂದ್ರೆ ನೆಂಟರೆಲ್ಲ ಬರ್ತಾರ ಅವ್ರ ಮನೆಗೆ ನೋಡ್ಲಿಕ್ಕೆ. ನೆಂಟರೆಲ್ಲ ಬಂದ್ರು, ಅವ್ರು ಊಟಕ್ಕೆ ಏನಾದ್ರು ಮಾಡ್ಬೇಕಿತ್ತು. ಕೋಳಿ ಕಡ್ದ, ಕೋಳಿ ಚಿಕನ್ ಊಟ ಆಯ್ತು, ಒಳ್ಳೆ ಊಟ ಆಯ್ತು. ಮತ್ತೆ ಹಾಗೆ ಬರ್ತಾ ಬರ್ತಾ ದಿನ ಹೋಗ್ತಾ ಹೋಗ್ತಾ ಅವರಿಗೆ ಇನ್ನ ಸಹ ಕಷ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ದನ ಸಹ ಮಾರಿದ. ಇದ್ರಲ್ಲಿ ನಿಮಗೆ ಏನ್ ಅರ್ಥ ಆಯ್ತು ಅಟ್ಲೀಸ್ಟ್? ಈಗ ಕೋಳಿ ಕುರಿ ದನ ಇಲ್ಲಿಗೆ ಬಂದ ಕಷ್ಟ ನಮ್ದೆಲ್ಲ ಅನ್ಕೊಂಡಿದ್ದದಕ್ಕೆ ಅಷ್ಟು ಕಷ್ಟ ಬಂತದ್ದು. ಆ ದನ ಬೇರೆ ಮನೆಗೆ ಹೋಯ್ತು, ಕುರಿ ಸಹ ಮಾರಿದ, ಕೋಳಿ ಊಟ ಆಯ್ತು. ಹೌದಾ? ಈಗ ಇದನ್ನೇ ನಾನು ಪರಿಸರಕ್ಕೆ ತಂದ್ರೆ, ಮರ ಗಿಡ ಅಟ್ಲೀಸ್ಟ್ ನೆಡ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಇದ್ದದನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಿರೋದು. ಯಾರೋ ಬೆಳೆಸಿದ್ದನ್ನ ಸ್ವಲ್ಪ ಉಳಿಸ್ಲಿಕ್ಕೆ ಟ್ರೈ ಮಾಡಿ. ಈಗ ಸುಮ್ನೆ ಹೋಗ್ತಾ ಇದ್ದೀರಿ, ಅದು ಸಣ್ಣ ಗಿಡ ಇರ್ತದೆ, ಕಿತ್ಕೊಂಡು ಹೋಗುದು. ಅದನ್ನ ಮಾಡ್ಬೇಕಾ? ಮಾಡ್ಬಾರ್ದು. ಅಟ್ಲೀಸ್ಟ್ ನೀವು ನೀರು ಎಷ್ಟು ಜನ ಮನೇಲಿ ಹೋಗ್ತಾರೆ, ರೋಡಲ್ಲಿ ಜಲ್ಕೊಂಡು ಹೋಗ್ತೀರಾ, ಅಮ್ಮ ಮನೇಲಿ ಹೋದ್ಮೇಲೆ ಬೈತಾರೆ ಅಂತ. ಯಾರು ಚಲೋದಿಲ್ಲ ಬಾಟಲ್ ನೀರು ಇರ್ತಲ್ಲ, ಮನೆ ಹೋದ್ರೆ ಅದೇ ಸೇಮ್ ಬಾಟಲ್ ಫುಲ್ ಇಟ್ಕೊಂಡು ಅಮ್ಮ ಬೈತಾರೆ. ಅದಕ್ಕೆ ನೀರನ್ನು ಎಂತ ಮಾಡ್ತೀರಿ, ಕೆಳಗೆ ಹಾಕಿ ಚೆಲ್ಕೊಂಡು ಹೋಗ್ತೀರಲ್ಲ, ಅದೆಷ್ಟನ್ನ ಮಾಡ್ತೀರಿ ಕೈತಾರೆ. ಇನ್ಮೇಲೆ ಆಗ ಮಾಡೋ ಬದಲು ಅಟ್ಲೀಸ್ಟ್ ಇಲ್ಲೇ ನಿಮ್ ಸ್ಕೂಲಲ್ಲಿ ಶಾಲೆಯಲ್ಲಿ ಇದೆಯಲ್ಲ ಗಿಡಗಳು, ಆ ಗಿಡಕ್ಕೆ ನೀರು ಹಾಕಿ ಹೋಗಿ. ವರ್ಷಕ್ಕೆ ಒಂದು ಸತಿ ಪರಿಸರ ದಿನಾಚರಣೆ ಅಂತ ಮಾಡ್ತಾರೆ. ಆ ವರ್ಷಕ್ಕೆ ಒಂದು ದಿವಸನಾದ್ರೂ ಆ ಗಿಡನ ನೆಡಿ. ವರ್ಷಕ್ಕೆ ಒಂದು ಗಿಡ ನೆಟ್ಟರೆ ಸಾಕು, ಆಯ್ತಾ? ನಿಮ್ ತರ ಬಹಳ ಜನ ನೆಡ್ತಾರೆ. ಅವಾಗ ಎಷ್ಟೋ ಆದ್ರೂ ನಾವು ಸುಧಾರಣೆ ಮಾಡ್ಬೋದು ಪರಿಸರದಿಂದ. ಏನ್ ಆಗ್ತದೆ ಇದರಿಂದ, ಪರಿಸರದಿಂದ? ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳ್ತಾರೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಎಂತ? ಫುಲ್ ಟೆಂಪರೇಚರ್ ಫುಲ್ ಜಾಸ್ತಿ. ಯಾಕೆ ಇಷ್ಟು ಬಿಸಿಲು ಇರುತ್ತೆ ಈಗ ಉಡುಪಿಯಲ್ಲಿ? ಇಲ್ಲಿ ಸುತ್ತಮುತ್ತ ಇರೋ ಎಲ್ಲಾ ಪರಿಸರ ತೆಗೆದು ಬರೀ ಗಿಡ, ಬರೀ ಬಿಲ್ಡಿಂಗ್ಸ್, ಬರೀ ರೋಡ್, ಟಾರ್, ಸಿಮೆಂಟ್ ಅದೇ ಇರುದು. ಸೊ ನಮಗೆ ಸೂರ್ಯನಿಂದ ಬಂದದ್ದು ಕಿರಣಗಳು ಸೀರಾ ಬಂದು ಭೂಮಿಗೆ ಬೀಳ್ತದೆ, ರೋಡಿಗೆ ಬೀಳ್ತದೆ. ಅದರಿಂದ ನಮಗೆ ತಾಪಮಾನ ಜಾಸ್ತಿ ಆಗ್ತದೆ. ಅದೇ ಮರ ಗಿಡಗಳಿದ್ರೆ, ಈಗ ಕಾಡಲ್ಲಿ ನೋಡಿ ನೀವು, ಕಾಡು ಒಳಗಡೆ ಹೋದ್ರೆ ಎಷ್ಟು ತಂಪಾಗಿರ್ತದೆ. ಅದೇ ರೋಡಲ್ಲಿ ನಿಂತಾಗ ಯಾಕೆ ನಿಮ್ಗೆ ಅಷ್ಟು ಸೆಕೆ ಆಗೋದು? ಅದೇ ಬಿಸಿಲು. ಅದೇ ನೀವು ಕಾಡಲ್ಲಿದ್ದಾಗ ಮರ ಗಿಡಗಳನ್ನ ತಡೀತದೆ, ಮತ್ತೆ ಪ್ರವಾಹ ಬರ್ತದೆ, ಫ್ಲಡ್ಸ್ ಬರ್ತದೆ. ಯಾಕೆ ಬರ್ತದೆ ಅದು? ಈಗ ಎಲ್ಲೂ ಸಹ ಮರ ಗಿಡಗಳಿದ್ರೆ ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಡುತ್ತೆ ಅದು ಬೇರಿಂದ. ಅದೇ ನೀವು ಮರನೇ ಇಲ್ಲ ಅಂತಂದ್ರೆ, ಮಳೆ ಜೋರಾಗಿ ಬಂದ್ರೆ ಆ ಮಣ್ಣು ಕೊಚ್ಕೊಂಡ್ ಬರ್ತದೆ ಸೀದಾ. ಅದರಿಂದ ಆ ಗುಡ್ಡ ಪ್ರದೇಶಗಳಿಂದ ತಡೆದೇ ಇರೋ ನದಿಗಳೆಲ್ಲ ಊರಲ್ಲಿ ನುಗ್ಕೊಂಡ್ ಬರ್ತದೆ. ಈಗ ನಾನು ಇಷ್ಟೇ ಹೇಳಿದೆ. ಇದಕ್ಕೆ ಏನೇನು ಪರಿಹಾರಗಳು ಅಂತ ಹೇಳಿ ಅಣ್ಣ ಹೇಳ್ತಾರೆ. ಅಣ್ಣ ಹಾಕಂದ್ರೆ ಗಿಡ ಮರಗಳನ್ನು ಕಡಿಯುವುದು ಅಲ್ಲ. ಸೊ ನಾವೀಗ ಗಿಡ ಮರಗಳನ್ನು ಡೆವಲಪ್ಮೆಂಟ್ ಗಿಡ ಮರ ಕಡಿಯಬೇಕು. ಸೊ ನಾವು ಅದನ್ನು ಈಗ ಹೇಳಿ ಸ್ವಲ್ಪ ಸಣ್ಣ ನಾವೇ ಹೆಜ್ಜೆ ತಗೊಳ್ಬೋದು. ಈ ಗಿಡ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸ್ಲಿಕ್ಕೆ ಅಷ್ಟು ಕಂಪ್ಲೀಟ್ ನಮಗೆ ಸಾಧ್ಯ ಉಂಟಾ? ಯಾರೋ ಒಂದು ಅವರ ಜಾಗ ಅಂತ ಹೇಳಿ ಕಡಿತಾರೆ, ಆಗ ಇರ್ತಾರೆ, ಹೀಗಾಗ್ತದೆ, ಮನೆ ಕಟ್ಟಲು ಕಡಿಯೋದು. ಸೊ ನಾವು ಯಾವ ಥರ ಸ್ಟೆಪ್ಸ್ ತಗೊಳ್ಬೋದು ಅಂತ ನೋಡೋಣ. ಸೊ ಅವರನ್ನು ಕಡಿಯುತ್ತಾರೆ, ಬಟ್ ನಾವು ಕಡಿಯೋದು ನಿಲ್ಲಿಸ್ಬೋದಾ? ಇಲ್ಲಿ ಎಷ್ಟು ಮಂದಿ ಮನೆಯಲ್ಲಿ ನೀರು ಬಿಸಿ ಮಾಡಿ ಕಟ್ಟಿಗೆ ಉಪಯೋಗಿಸ್ತೀವಿ? ಕಟ್ಟಿಗೆ ಎಲ್ಲಿಂದ ಬರುದು? ಮರದಿಂದ, ಹೌದಾ? ಸೊ ಇಲ್ಲಿ ಟೆಕ್ನಾಲಜಿಯ ಒಂದು ಉಪಯೋಗ ಬರ್ತದೆ. ಕಟ್ಟಿಗೆ ಬದಲು ಈಗ ಟ್ರೆಂಡ್ ಆಗಿ ನಾವು ಎಂತ ಯೂಸ್ ಮಾಡ್ಬೋದು? ಕಟ್ಟಿಗೆ ಬದಲಿಗೆ ನಾವೆಂತ ಮಾಡ್ಬೋದು? ಗ್ಯಾಸ್, ಇಂಡಕ್ಷನ್, ಸೋಲಾರ್ ಇಸ್ ದ ಬೆಸ್ಟ್ ಆಪ್ಷನ್. ಸೋಲಾರ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕೆ? ಸೂರ್ಯನ ಕಿರಣ ಖಾಲಿ ಆಗುದು ಅಂತ ಉಂಟಾ? ನಿಮಗೆ ಕಮ್ಮಿ ಆಗಿದೆ ಅಂದ್ರೆ ಬಿಸಿಲು ಕಮ್ಮಿ ಆಯ್ತು ಅಂತ ಹೇಳ್ತೀರಾ? ಇಲ್ಲ, ಎಷ್ಟು ಬೇಕಷ್ಟು ಬೆಳಿಗ್ಗೆ ಸಂಜೆವರೆಗೆ ಬೇಸಿಗೆಗಾಲದಲ್ಲಿ ಬಿಸಿಲು ಬರ್ತದೆ. ಸೊ ನಾವು ಹೀಗೆ ಕಟ್ಟಿಗೆನ ಉಪಯೋಗಿಸೋದ್ರಿಂದ ಸೋಲಾರ್ ಇನಿಷಿಯಲಿ ಸ್ವಲ್ಪ ಖರ್ಚಾಗ್ಬೋದು, ಆದ್ರೆ ಲೈಫ್ ಟೈಮ್ ನಾವು ಮನೆಗೆ 10 ವರ್ಷ ಆಗಿದೆ, ಏನೂ ಇಲ್ಲ, ಇಲ್ಲಿವರೆಗೂ ಬಿಸಿ ನೀರು ಬರ್ತದೆ. ಯಾವಾಗ ಮಳೆಗಾಲದಲ್ಲಿ ಬೇಕಾದ್ರೆ ಅಗತ್ಯ ಇದ್ರೆ ಕಟ್ಟಿಗೆ ಉಪಯೋಗಿಸ್ಬೋದು. ಆದರೆ 3/4 ವರ್ಷ ನೀವು ಸೋಲಾರಲ್ಲಿ ಬಿಸಿ ಮಾಡಿ ಎಷ್ಟು ಕಟ್ಟಿಗೆ ಉಳಿಯಿತು, ಎಷ್ಟು ಮರ ಉಳಿದಿರ್ಬೋದಲ್ಲ?
ಸೊ ಹೀಗೆ ನಾವು ಸಣ್ಣ ಸಣ್ಣ ಹೆಜ್ಜೆ ತಗೊಳ್ಬೋದು. ಸೋಲಾರ್ ಆ್ಯಂಡ್ ನೀರು ಬಿಸಿ ಹಚ್ಚ 3-4 ದಿವಸ ಇರ್ತದೆ ಆ್ಯಂಡ್ ದಿನ ಬಿಸಿಲು ಹೇಗೂ ಬರ್ತಾ ಇರ್ತದೆ, ಹೌದಾ? ಸೊ ಇಲ್ಲಿ ಟೆಕ್ನಾಲಜಿ ಬಳಕೆ ಬರ್ತದೆ, ದಟ್ ಇಸ್ ಟೆಕ್ನಾಲಜಿ. ಸೋಲಾರಲ್ಲಿ ಎಂತ ಆಗ್ತದೆ? ಯಾವ ಎನರ್ಜಿ ಕನ್ವರ್ಟ್ ಆಗ್ತದೆ? ಸೋಲಾರ್ ಎನರ್ಜಿ ಹೀಟ್ ಎನರ್ಜಿ ಕನ್ವರ್ಟ್ ಆಗ್ತದೆ, ಅದರಿಂದ ನೀರು ಬಿಸಿ ಆಗುವಾಗ, ಹೌದಾ? ಹೀಟ್ ಎಲ್ಲಿಂದ ಬರ್ತದೆ? ಸೋಲಾರ್ ಅಂದ್ರೆ ಸೂರ್ಯನ ಬಿಸಿಯಿಂದ ಬಿಸಿ ಆಗುವಂಥದ್ದು, ಹೌದಾ? ಇದು ಬೆಸ್ಟ್ ವೇ. ಇದು ನಮ್ಮ ಹೆಜ್ಜೆ, ಸಣ್ಣ ಹೆಜ್ಜೆ ನಾವು ತಗೊಳ್ಳುವಂಥದ್ದು, ನಾವು ಪರಿಸರವನ್ನು ಸಂರಕ್ಷಿಸಲಿಕ್ಕೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಎನರ್ಜಿ ಎಫಿಷಿಯನ್ಸಿ ಅಂದರೆ LED ಲೈಟ್ಸ್. ಎಷ್ಟು ಮನೆಯಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಯೂಸ್ ಮಾಡ್ತಿದ್ದೀವಿ? ಎಲೆಕ್ಟ್ರಿಕ್ ಬಲ್ಬ್ ಜಾಸ್ತಿ ಕರೆಂಟ್ ಎಳೆಯುವುದಾ LED ಬಲ್ಬಾ? ಯಾರು ಹೇಳಿದ್ರು? ಹಳೆ ಎಲೆಕ್ಟ್ರಿಕ್ ಬಲ್ಬ್ ಜಾಸ್ತಿ ಕರೆಂಟ್ ಎಳೆಯುವುದಾ LED ಬಲ್ಬ್ ಜಾಸ್ತಿ ಕರೆಂಟ್ ಎಳೆಯುವುದಾ? ಯಾವುದು? ಎಲೆಕ್ಟ್ರಿಕ್, ಹೌದಾ? ಸೊ ನಾವು LED ಸಹ ತುಂಬಾ ವರ್ಷ ಬರ್ತದೆ ನಿಮಗೆ. ಸೊ ನಾವೆಂತ ತಗೊಳ್ಬೋದಾದ್ರೆ ಎಲೆಕ್ಟ್ರಿಕ್ ಬಲ್ಬ್ ಅನ್ನು LED ಬಲ್ಬ್ ರಿಪ್ಲೇಸ್ ಮಾಡಿ ಮನೆಯಲ್ಲಿ ಅಂತ, ಗೊತ್ತಾಯ್ತಾ? ಆ್ಯಂಡ್ ಸೋಲಾರ್, ನೀವೀಗ ಕರೆಂಟಿಗೆ ಖರ್ಚು ಮಾಡ್ಬೇಕಂತ ಸಲ ನೀವು ಸೂರ್ಯನ ಕಿರಣದಿಂದ ನೀವು ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು, ಕರೆಂಟ್ ಉತ್ಪತ್ತಿ ಮಾಡ್ಬೋದು, ಹೌದಾ? ಸೂರ್ಯನ ಕಿರಣದಿಂದ ಸೋಲಾರ್ ಪ್ಯಾನಲ್ ಎಲ್ಲ ಹಾಕ್ತಾರೆ ಮನೆಯಲ್ಲಿ, ಅದರಿಂದ ನಾವು ಕರೆಂಟ್ ತೆಗೆದು ಅದನ್ನು ನಾವು ಯೂಸ್ ಮಾಡ್ಬೋದು, ಹೌದಾ? ಸೊ ಈಗ ನಾವು ನಮ್ಮ ನನ್ನ ಅಜ್ಜಿ ಮನೆಯೆಲ್ಲ ಹಾಗೆ ಮಾಡ್ತಿದ್ದಾರೆ, ಕಂಪ್ಲೀಟ್ ಎಲ್ಲ ಸೋಲಾರ್ ಮಾಡಿದ್ದಾರೆ. ಸೊ ತುಂಬ ಕರೆಂಟ್ ಗೌರ್ಮೆಂಟೇ ಫಂಡ್ ಮಾಡ್ತೀವಿ, ಗೌರ್ಮೆಂಟ್ ತುಂಬ ನಮ್ಮದು ಕರೆಂಟ್ ಕಮ್ಮಿ ಮಾಡಿದೆ. ಕರೆಂಟ್ ಕಟ್ಟಬೇಕಂತ ಸಹ ಇಲ್ಲ, ಕರೆಂಟ್ ಜಾಸ್ತಿ ಎನರ್ಜಿ ತುಂಬ ಲಾಸ್ ಆಗ್ತದೆ ನಮಗೆ. ಎನರ್ಜಿ ನಾವು ಕರೆಂಟ್ ಪ್ರೊಡ್ಯೂಸ್ ಮಾಡೋದು ನಿಮಗೆ ಗೊತ್ತುಂಟು, ಹೈಡ್ರೋ ಎನರ್ಜಿ, ನೀರಿನಿಂದ ನಾವು ಕರೆಂಟ್, ಈಗ ಜಾಸ್ತಿ ಪ್ರಮಾಣದಲ್ಲಿ ನೀರಿನ ನಾವು ಕರೆಂಟ್ ಯೂಸ್ ಮಾಡ್ತಿದ್ದಾರೆ. ಅದಕ್ಕೂ ನಾವು ಡ್ಯಾಮ್ ಕಟ್ಟಬೇಕು. ಡ್ಯಾಮಿಂದ ಕೆಲವು ಕಡೆ ಡ್ಯಾಮಲ್ಲಿ ನೀರು ಜಾಸ್ತಿಯಾಗಿ ಇಡೀ ಊರೇ ಕೊಚ್ಚಿಕೊಂಡು ಬರೋದು ನೋಡಿದೆ, ಹೌದಾ? ಸೊ ಇದರಿಂದ ನಾವು ಬೆಟರ್ ಸೊಲ್ಯೂಷನ್ ಅಂತ ಹೇಳಿದರೆ ಸೋಲಾರಿಂದ ನಾವು ಹೀಟ್ ಎನರ್ಜಿಯನ್ನು ಸೆಲ್ ಹಾಕಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ಬೋದು. ಆ ಎನರ್ಜಿಯನ್ನು ನೀವು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡ್ಬೋದು. ಆ ಎನರ್ಜಿಯಿಂದ ನೀವು ಮತ್ತೆ ಎಷ್ಟು ಸಹ ಕರೆಂಟನ್ನು ಮನೆಗೆ ಉಪಯೋಗಿಸ್ಕೊಳ್ಬೋದು, ಹೌದಾ? ಸೊ ಇದು ನಮ್ಮ ಸಣ್ಣ ಸ್ಟೆಪ್. ಥರ್ಡ್ ಸ್ಟೆಪ್ ಈ ವೆಹಿಕಲ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಹೇಳಿದ್ದೀರಾ? ಸೌಂಡ್ ಬರ್ತದ? ಇಲ್ಲ ಅಲ್ಲ, ಆನ್ ಆಗುತ್ತೆ, ಅದು ಸಹ ಗೊತ್ತಾಗಲಿಲ್ಲ. ಸೊ ಅದು ಹೊಗೆ ಬಿಡ್ತದ? ಈ ದೊಡ್ಡ ದೊಡ್ಡ ಹಳೆ ಡೀಸೆಲ್ ಪೆಟ್ರೋಲ್ ಲಾರಿಗಳೆಲ್ಲ ಹೊಗೆ ಬಿಡುದು ನೋಡಿರ, ಬಸ್ ಎಲ್ಲ ಹಳೆ ಎಷ್ಟು ಹೊಗೆ ಬಿಡ್ತದೆ, ಪ್ರದೂಷಣೆ ಅಲ್ಲ ಅದೆಲ್ಲ. ಸೊ ನಾವು ಅಂಡ್ ಥರ್ಡ್ ಸ್ಟೆಪ್ ಇದು ಹಿಯರ್ ವೇರ್ ಟೆಕ್ನಾಲಜಿ ಬರ್ತದೆ. ಆಕ್ಚುಲಿ ನಾರ್ಮಲ್ ಪೆಟ್ರೋಲ್ ಗಳಿಂದ ಟೆಕ್ನಾಲಜಿ ವರ್ಕ್ ಆಗೋದು, ಬಟ್ ಈಗ ಕರೆಂಟ್ ಟೆಕ್ನಾಲಜಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಜಸ್ಟ್ ನೀವು ಬ್ಯಾಟ್ರಿ ಚಾರ್ಜ್ ಯೂಸ್ ಮಾಡಿ ಯು ಕ್ಯಾನ್ ರನ್ ದ ವೆಹಿಕಲ್. ಸೊ ಅಲ್ಲಿ ಎಷ್ಟು ಪರ್ಸೆಂಟ್ ಪ್ರದೂಷಣೆ ಕಮ್ಮಿ ಆಗ್ತದೆ. ಒಮ್ಮೆ ಚಾರ್ಜ್ ಮಾಡಿದ್ರೆ ತುಂಬ ಎಷ್ಟು ಗಂಟೆ ನಿಮಗೆ ಓಡಿಸ್ತದೆ. ನೆಕ್ಸ್ಟ್ ಟೆಕ್ನಾಲಜಿ ಯಾವಾಗ ಬರ್ತಂತ ಹೇಳಿದ್ರೆ, ಈಗ ನಮಗೆ ಗೊತ್ತುಂಟು, ಈಗ ಮರ ಕಡಿದು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಉಂಟು. ಡೆಲ್ಲಿ ಇನ್ಸಿಡೆಂಟ್ ಗೊತ್ತುಂಟ? ಡೆಲ್ಲಿ ಎಂತ ಆಗ್ತುಂಟು, ಈಗ ನಮಗೆ ಸುತ್ತಮುತ್ತಲ ವಾತಾವರಣ ಕಾಣ್ತಿಲ್ಲ, ಎಲ್ಲ ಮಂಜಾಗಿದೆ. ಮಂಜು ಎಂತಾದ್ರು ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಹೋಗದೆ ನಿಂತಿದೆ, ಒಂದು ಲೇಯರ್ ಆಗಿ ನಿಂತಿದೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ನಮಗೆ ಉಸಿರಾಡ್ಲಿಕ್ಕೆ ಆಗ್ತದ? ಇಲ್ಲ. ಸೊ ಅದನ್ನು ಕಮ್ಮಿ ಮಾಡಿದ್ರು. ಅಲ್ಲಿ ಸಹ ಹಾಗೆ ಮರ ಕಟ್ಟಿದ್ರು, ಬಿಲ್ಡಿಂಗ್ ಕಟ್ಟಿದ್ರು, ಡೆವಲಪ್ಮೆಂಟ್ ಮಾಡಿದ್ರು, ಕಂಪನಿ ಸ್ಟಾರ್ಟ್ ಮಾಡಿದ್ರು. ಸುಮಾರು IT ಕಂಪನೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಡೆವಲಪ್ಮೆಂಟ್, ಇಂಡಸ್ಟ್ರೀಸ್ ತೆಗೆದು. ಸುಮಾರು ಇಂಡಸ್ಟ್ರೀಸ್ ಈಗ ಬಿಡೋದು ನಿಮಗೆ ಗೊತ್ತುಂಟು, ಎಲ್ಲ ವೇಸ್ಟ್ ಎಲ್ಲ ನೀರಿಗೆ ಬಿಡ್ತಾರೆ, ನೀರು ಸಹ ಮಾಲಿನ್ಯ ಆಗ್ತುಂಟು. ಹೀಗೆ ಮಾಡಿ 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 ಉಸಿರಾಡಲಿಕ್ಕೆ ಗಾಳಿ ಇಲ್ಲ ಅಂತ ಆಗಿದೆ. ಸೊ ನಮಗೆ ಉಸಿರಾಡಲಿಕ್ಕೆ ಗಾಳಿ ಬೇಕಂತ ಹೇಳಿದರೆ ಮರ ನೆಡಬೇಕು. ಬಟ್ ಅಲ್ಲಿಗೆ ಎಂತಾಗಿದೆ ಅಂತ ಹೇಳಿದರೆ, ಈಗ ಆಯಿತು ಅದೀಗ ಮರ ನೆಡಲಿಕ್ಕೆ ಜಾಗ ಈ ಬಿಲ್ಡಿಂಗ್ ಕಟ್ಟಿ ಫುಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಒಂದು ಲೇಯರ್ ಆಗಿ ನಿಂತಿದೆ, ಕಾಣ್ತಿಲ್ಲ, ಉಸಿರಾಡಲಿಕ್ಕೆ ಆಗ್ತಿಲ್ಲ. ಅಲ್ಲಿ ಮಾಸ್ಕ್ ಹಾಕಿದ್ರೆ ಇನ್ನು ನೆಕ್ಸ್ಟ್ ಜನ್ರೇಷನ್ಲಿ ನಾವು ಸಿಲಿಂಡರ್ ಹಾಕೊಂಡು ಆಕ್ಸಿಜನ್ ಸಿಲಿಂಡರನ್ನು ಬೆನ್ನಿಗೆ ಕಟ್ಟಿಕೊಂಡು ಉಸಿರಾಡುವ ಸಾಧ್ಯತೆ ಸಹ ಬರ್ಬೋದು. ಅದಕ್ಕಾಗಿ ಹೇಳಿದ್ದು ಆದಷ್ಟು ಸಣ್ಣ ಸಣ್ಣ ಹೆಜ್ಜೆಗಳನ್ನು ತಗೊಳ್ಳಿ, ಆದಷ್ಟು ಮರ ನೆಡಿ, ಗಿಡ ನೆಡಿ ಅಂತ ಹೇಳುದು. ಆ್ಯಂಡ್ ಟೆಕ್ನಾಲಜಿಗೆ ಹೇಗೆ ಯೂಸ್ ಬರ್ತದೆ ಅಂತ ಹೇಳಿದರೆ ಕಾರ್ಬನ್ ಕ್ಯಾಪ್ಚರಿಂಗ್ ಮೆಕ್ಯಾನಿಸಮ್ ಮಾಡ್ಬೋದು. ಅದಕ್ಕೀಗ ಆ ಪ್ರಾಜೆಕ್ಟಿಗೆ ತುಂಬ ಫಂಡ್ ಮಾಡ್ತಿದ್ದಾರೆ.
ಆ ನಿಂತ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಿಡಿದು ಅದನ್ನು ಬೇರೆ ಇದಕ್ಕೆ ಕನ್ವರ್ಟ್ ಮಾಡಬೇಕಂತ ಗೌರ್ಮೆಂಟ್ ಆದಷ್ಟು ಎಷ್ಟು ಸಹ ಹಣಕಾಸು ಮಾಡಲಿಕ್ಕೆ ರೆಡಿ ಉಂಟು. ಸೊ ನೀವು ಆ ಪ್ರಾಜೆಕ್ಟಿಗೆ ಕೈ ಹಾಕ್ಬೋದು, ನೀವು ಆ ಪ್ರಾಜೆಕ್ಟ್ ತಗೊಳ್ಬೋದು, ನಿಮಗೆ ಗೊತ್ತಾಗ್ಬೋದು. ಆ್ಯಂಡ್ ನೀವು ಒಂದು ಇಂಜಿನಿಯರಿಂಗ್ ಅಂತ ಚೂಸ್ ಮಾಡಿದರೆ ಹೀಗೆ ರಿಸರ್ಚ್ ಮಾಡಿ ಹೇಗೆ ಆ ಕಾರ್ಬನ್ ಡೈಆಕ್ಸೈಡ್ ಹಿಡಿಬೋದು, ಎನ್ವಿರಾನ್ಮೆಂಟ್ ಹೇಗೆ ಅದನ್ನು ಎಲಿಮಿನೇಟ್ ಮಾಡ್ಬೋದು, ಹೇಗೆ ಅದನ್ನು ತೆಗಿಬೋದು, ಇದೆಲ್ಲ ನೀವು ಕಂಡು ಹಿಡಿಬೋದು. ಸೊ ಈ ಸೆಷನ್ ಉದ್ದೇಶ ನಿಮಗೆ ಹೇಳುವಂಥದ್ದು, ನೀವು ಮುಂದೆ ಮಾಡ್ಬೋದು, ಈ ಥರ ಪ್ರಾಬ್ಲಮ್ ಉಂಟು. ಸೊ ಯೋಚನೆ ಮಾಡಿ ಹೇಗೆ ಅದನ್ನು ಕಮ್ಮಿ ಮಾಡ್ಬೋದು. ಡೆವಲಪ್ಮೆಂಟ್, ಈ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಎಲ್ಲ ಹಣ ಮಾತ್ರ ಮಾಡೋದಲ್ಲ, ಆ ಬದುಕಿಗೆ ಸಾಗಬೇಕಲ್ಲ. ಹಣ ಲಾಸ್ಟಿಗೆ ಡೆವಲಪ್ಮೆಂಟ್ಗೆ ಹಣ ಅಂತ ಇಟ್ಕೊಂಡು ನೀವು ಲಾಸ್ಟಿಗೆ ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ. ಹಣ ನಮಗೆ ಊಟ ಹಾಕೋದಿಲ್ಲ, ಲೈಕ್ ಆಕ್ಸಿಜನ್ ಅಲ್ಲ, ಅದು ನಮಗೆ ಹಣ ಆಕ್ಸಿಜನ್ ಕನ್ವರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಣ ಬೇಕು, ಮರ ಗಿಡ ಬೇಕೆ. ಸೊ ಟೆಕ್ನಾಲಜಿ ಮೂಲಕ ನಾವು ಇದನ್ನ ಈಗ ಹೇಗಾದರೂ ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡಬೇಕಂತ ಹೇಳಿ. ನೆಕ್ಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಗೊತ್ತಾಯ್ತು, ಈಗ ನೀವು ಸುದ್ದಿ ಕೇಳಿರಿ, ಮಳೆಗಾಲದಲ್ಲಿ ತುಂಬ ಅದಿದ ಸುಮಾರು ಫ್ಲಡ್ ಎಲ್ಲ ಆಯಿತು, ಗೊತ್ತೇ ಇಲ್ಲ, ವಾಯನಾಡ್ ಕೊಚ್ಚಿ ಹೋಯಿತು, ಇಷ್ಟೆಲ್ಲ ಗೊತ್ತಾಯಿತು. ಬಟ್ ಅವ್ರಿಗೆ ಎಸ್ಕೇಪ್ ಆಗ್ಬೋದು. ಹೇಗೆ ಎಸ್ಕೇಪ್ ಆಗ್ಬೋದು ಅಂತ ನಿಮಗೆ ಏನಿಸ್ತಾರೆ? ಟೆಕ್ನಾಲಜಿ ಯೂಸ್ ಮಾಡಿ. ಸ್ಯಾಟಲೈಟ್ ಕಮ್ಯುನಿಕೇಶನ್ ಕೇಳಿದ್ದೀರಾ? ಸ್ಯಾಟಲೈಟ್ ಅಂದ್ರೆ ಎಂತ ಗೊತ್ತುಂಟ? ಅದು ನ್ಯಾಷನಲ್ ಸ್ಯಾಟಲೈಟ್, ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅನ್ನು ನಾವು ಮೇಲೆ ಕಳಿಸಿ ಮಾನಿಟರ್ ಮಾಡ್ತಾ ಇರ್ಬೋದು. ಈಗ ನಿಮ್ದು ಗೂಗಲಲ್ಲಿ GPS ಲೊಕೇಶನ್ ಆನ್ ಮಾಡಿ ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು, ಇಲ್ಲಿ ಸಹ ಲೊಕೇಶನ್ ಹಾಕಿ ಹೋಗ್ಬೋದು ಮೊಬೈಲಲ್ಲಿ. ಹೌದಾ? ಹಾಗೆ ಇದೇ ಥರ ಲೊಕೇಶನ್ ಯೂಸ್ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಯಾವಾಗ ನಿಮಗೆ ಸ್ವಲ್ಪ ದಿವಸಕ್ಕಿಂತ ಮುಂಚೆ ವೆದರ್ ಫೋರ್ಕಾಸ್ಟಿಂಗ್ ಅನ್ನೋದು ಗೊತ್ತುಂಟ? ನಾಳೆ ಮಳೆ ಬರ್ತದೆ, ನಾಳೆ ಬಿಸಿಲು ಬರ್ತದಲ್ಲ ಮೊಬೈಲಲ್ಲಿ, ಟಿವಿಯಲ್ಲಿ ಸಹ ವೆದರಿಗೆ ಒಂದು ಆ ಟೈಮಿಗೆ ಹೇಳ್ತಾರೆ ನಾಳೆದು ಹವಾಮಾನ ಹೇಗಿರ್ತದೆ ಅಂತ. ಸೊ ಇದರ ಟೆಕ್ನಾಲಜಿ, ನಾವು ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಲಿ ನಾವು ಹೇಳ್ತೇವೆ, ಅಲ್ಲಿ ಅವ್ರು ಹೇಳ್ತಾರೆ ನಾಳೆ ಮಳೆ ಈ ಹೊತ್ತಿನ ಮಳೆ ಬರೋ ಸಾಧ್ಯತೆ ಉಂಟು, ಹೀಗೆಲ್ಲ ನ್ಯೂಸ್ ಬರ್ತದೆ. ಸೊ ಇದು ಟೆಕ್ನಾಲಜಿ. ಸ್ಯಾಟಲೈಟ್ ಇಂದ ಅವರು ಸ್ಕ್ಯಾನ್ ಮಾಡ್ತಾರೆ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್ ಮಾಡ್ತಾರೆ. ಹೀಗೆ ವೆದರ್ ಅನ್ನು ಸ್ಟಡಿ ಮಾಡಿ ಹೇಳ್ತಾರೆ ನಾಳೆ ಹೇಗೆ ನಾಳೆ ಹೇಗೆ ಹೇಳಿ. ಆ್ಯಂಡ್ ಎಲ್ಲೆಲ್ಲ ಫ್ಲಡ್ ಬರುವ ಚಾನ್ಸಸ್ ಉಂಟು ಅಲ್ಲಿ ಫಸ್ಟಿಗೆ ಟೆಕ್ನಾಲಜಿ ಮೂಲಕ ಅವ್ರು ಹೇಳ್ತಾರೆ ಈ ಥರ ಫ್ಲಡ್ ಬರೋ ಚಾನ್ಸಸ್ ಉಂಟು, ನೀವು ಬೇಗ ಶಿಫ್ಟ್ ಆಗಿ ಬೇರೆ ಕಡೆ ಅಂತ ಹೇಳ್ತಾರೆ. ಹಿಯರ್ ಇಸ್ ಯೂಸ್ ಟೆಕ್ನಾಲಜಿ. ಇಂಜಿನಿಯರಿಂಗ್ ಅಂದರೆ ಅದು ವಾಸ್ಟ್, ಅದು ಟೆಕ್ನಾಲಜಿ ನೀವು ಎಲ್ಲಿ ಸಹ ಉಪಯೋಗಿಸ್ಬೋದು. ಒಂದೇ ಇದಕ್ಕೆ ಅಂತಿಲ್ಲ, ನಾವು ನಮ್ಮ ಹೇಗೆ ಉಪಯೋಗಿಸ್ತೇವೆ ಅದರ ಮೇಲೆ ಡಿಪೆಂಡ್. ಸೊ ನೀವು ಒಂದೇ ಎಷ್ಟು ಇನ್ವೆನ್ಷನ್ಸ್ ಡಿಸ್ಕವರಿ ಮಾಡ್ಬೋದು, ಎಂತೆಲ್ಲ ಮಾಡ್ಬೋದು, ನೀವು ಡೆವಲಪ್ ಮಾಡ್ತಾ ಹೋಗ್ಬೋದು. ಟೆಕ್ನಾಲಜೀಸ್ ಎಲ್ಲ ಹೇಗೆ ಮಾಡ್ಬೋದು, ಇದೆಲ್ಲ ಫೋಕಸಿಂಗ್ ಹೇಗೆ ವರ್ಕ್ ಆಗ್ತದೆ. ಸೊ ಈಗ ನಾವು ಟೆಕ್ನಾಲಜೀಸ್ ತುಂಬ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತೀವಿ. ನೆಕ್ಸ್ಟ್ ಸಸ್ಟೈನೇಬಲ್ ಅಗ್ರಿಕಲ್ಚರ್. ಫಸ್ಟಿಗೆ ನೀವು ಎಷ್ಟು ಮನೇಲಿ ಗದ್ದೆ ಉಂಟು? ನೀವು ಇರಿಗೇಷನ್ ನೀರು ಹೇಗೆ ಆಗ್ತದೆ ಗದ್ದೆಗೆ? ಪಂಪ್ ಟೆಕ್ನಾಲಜಿ ಹೌದಾ ಅಲ್ವಾ? ಆ್ಯಂಡ್ ಇರಿಗೇಷನ್ ಬೇರೆ ಬೇರೆ ಟೈಪ್ ಇರಿಗೇಷನ್ ಉಂಟು. ನೀವು ಗದ್ದೆಗೆ ಯಾವ ರೀತಿ ನೀರು ಬಿಟ್ಟರೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗ್ತದೆ, ಹೌದಾ? ಸೊ ಒಂದೇ ಕಡೆಗೆ ನೀರು ಬಿಟ್ಟರೆ ಒಂದು ಗದ್ದೆ ಫುಲ್ ಆಗಿ ಮತ್ತೆ ಇನ್ನೊಂದು ಗದ್ದೆಗೆ ನಾವು ಮುಂಚೆ ಮಾಡ್ತಿದ್ದರು, ಒಂದು ಗದ್ದೆ ಫುಲ್ ನೆಕ್ಸ್ಟ್ ಗದ್ದೆಗೆ ಹೋಗುದು, ಹಾಗೆ ಮಾಡಿ ಅದು ಮಾತ್ರ ತುಂಬ ಲಾಸ್ ಆಗ್ತಿದ್ರು. ಆದರೆ ಈಗ ಡ್ರಿಪ್ ಇರಿಗೇಷನ್ ಸುಮಾರು ಟೈಪ್ ಬಂದಿದೆ. ಸೊ ದ್ಯಾಟ್ ನೀವು ಎಲ್ಲ ಕಡೆ ಅದು ಹರಡಿಸ್ತದೆ. ಸೊ ದಿಸ್ ಇಸ್ ಹಿಯರ್ ವೇರ್ ಟೆಕ್ನಾಲಜಿ ಕಮ್ಸ್. ಟೆಕ್ನಾಲಜಿಯಲ್ಲಿ ಆ್ಯಂಡ್ ಈಗಿನ ಟೆಕ್ನಾಲಜಿಯಲ್ಲಿ ನೀವು ಯಾವ ಮಣ್ಣಿಗೆ ಯಾವ ಭತ್ತ ಅಥವಾ ಯಾವ ಒಂದು ಕ್ರಾಪ್ ಸೂಕ್ತ ಅಂತೇಳಿ ನೀವು ಈಗ ನೋಡ್ಬೋದು. ಒಟ್ರಾಸಿ ಈಗ ಹಾಕಿದರೆ ಅದು ಬೆಳೆಯುವುದಿಲ್ಲ ಆ ಜಾಗದಲ್ಲಿ, ಹೌದಾ? ಸೂಕ್ತ ಯಾವ್ದು ಬೇಕಂತೇಳಿ ಅದನ್ನ ಟೆಕ್ನಾಲಜಿನ ನಾವು ಇದು ಮಾಡ್ಬೋದು, ಸ್ಟಡಿ ಮಾಡಿ ಅಲ್ಲಿ ಬೇಕಾದ ಕ್ರಾಪ್ಸ್ ಅನ್ನು ಈ ಸೀಸನ್ ಈ ಕ್ರಾಪ್ ಬೆಳೆದು ಅಂತೇಳಿ ಮಣ್ಣನ್ನು ಸ್ಟಡಿ ಮಾಡಿ, ಮಣ್ಣನ್ನು ಸ್ಟಡಿ ಮಾಡಿ ಈಗ ಆಟೋಮ್ಯಾಟಿಕ್ ಫರ್ಟಿಲೈಸರ್ ಹಾಕೋದು ಸಹ ಟೆಕ್ನಾಲಜಿ ಬಂದಿದೆ. ಈಗ ನಾವೇ ಫರ್ಟಿಲೈಸರ್ ಹಾಕ್ಬೇಕಂತಿಲ್ಲ, ಫರ್ಟಿಲೈಸರ್ ಅಂತ ಆ ಮಣ್ಣಿದ್ದು ಕಾಂಪೋಸಿಷನ್ ಅದರಲ್ಲಿ ಎಂತೆಲ್ಲ ಮಿಕ್ಸ್ ಆಗಿದೆ ಎಂತ ಇನ್ನು ಬೇಕು ಅಂತೇಳಿ ಸ್ಟಡಿ ಮಾಡಿ ಸಹ ನಾವು ಇದನ್ನು ಹಾಕ್ಬೋದು, ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಹಾಕ್ಬೋದು. ಸೊ ಇಲ್ಲಿ ಟೆಕ್ನಾಲಜಿ ಬರ್ತದೆ. ಸೊ ಟೆಕ್ನಾಲಜಿ ಅಂದರೆ ತುಂಬ ಯೂಸ್ ಉಂಟು. ಆ್ಯಂಡ್ ನ್ಯಾಷನಲ್ ಡಿಸಾಸ್ಟರಲ್ಲಿ ಹಾಗೆ ಹೇಳಿದಾಗೆ ಫುಲ್ ಫೋರ್ಕಾಸ್ಟ್ ಎಲ್ಲ ಮಾಡಿ, ಅದೇ ಮೇನ್ ನಾವು
ಗಿಡ ನೆಡೋದು ನಮ್ಮ ಮುಖ್ಯ ಕರ್ತವ್ಯ. ಸಣ್ಣ ಸಣ್ಣ ಸ್ಟೆಪ್ ನಾವೇ ತಗೊಂಡು ಅಂತ ಹೇಳಿದ್ರೆ ಅದೇ ಸೋಲಾರನ್ನು ಯೂಸ್ ಮಾಡುವಂಥದ್ದು, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಯೂಸ್ ಮಾಡುವಂಥದ್ದು, ಈಗೆಲ್ಲ ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಂಡು ಆದಷ್ಟು ನಾವು ಪೊಲ್ಯೂಷನ್ ಕಮ್ಮಿ ಮಾಡ್ಬೋದು. ಆದಷ್ಟು ಪ್ಲಾಸ್ಟಿಕನ್ನು ಕಮ್ಮಿ ಮಾಡಿದರೆ ಇನ್ನೂ ಒಳ್ಳೆಯದು. ಆದಷ್ಟು ಹತ್ರ ಮನೆಗೆ ನಡ್ಕೊಂಡು ಹೋದರೆ ಇನ್ನೂ ಒಳ್ಳೆಯದು. ಹೀಗೆ ಸಣ್ಣ ಸಣ್ಣ ನಾವು ತಗೊಂಡ ಸ್ಟೆಪ್ಪಿಂದ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ನೋಡಿ ಇನ್ನೊಬ್ಬರು ಸ್ಟಾರ್ಟ್ ಮಾಡ್ತಾರೆ. ಹೌದು, ಇದು ಹೇಗೆ ಕರೆಕ್ಟ್ ಅಂತೇಳಿ. ಸೊ ಹೀಗೆ ನಿಮ್ಮ ಹೆಜ್ಜೆ ಸಣ್ಣ ಸಣ್ಣ ಹೆಜ್ಜೆಗಳು ಹೀಗೆ ಇರಲಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಮೇಜರ್ ರಿನ್ಯೂವಲ್ ಎನರ್ಜಿ ಮತ್ತು ಹೈಡ್ರೋ ಪವರ್ ಎನರ್ಜಿ ಬಗ್ಗೆ ಹೇಳ್ತೇನೆ. ಥ್ಯಾಂಕ್ ಯು. ಎಂತ ಮಾತಾಡಿ ಎನ್ವೈರನ್ಮೆಂಟ್ ಬಗ್ಗೆ, ಅದಕ್ಕೆ ಏನೆಲ್ಲ ತೊಂದರೆ ಆಗ್ತಾ ಉಂಟು ಅಂತ ಹೇಳಿ ಮಾತಾಡಿದ್ವಿ, ಹೌದಾ? ಅದರಲ್ಲಿ ನಿಮ್ಮ ಪ್ರಕಾರ ಯಾವುದು ಈಗ ಮೇಜರ್ ಪ್ರಾಬ್ಲಮ್ ಅಂದರೆ ಯಾವುದು ಇರ್ಬೋದು? ಕಡಿಯೋದು ಮಾತ್ರವಾ? ಪೊಲ್ಯೂಷನ್ ಅಂತ ಕೇಳಿದ್ದೀರಾ? ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಹೌದಾ? ಪೊಲ್ಯೂಷನ್ ಒಂದು ಪ್ರಾಬ್ಲಮ್. ಪೊಲ್ಯೂಷನ್ ಹೇಗೆ ಆಗ್ತದೆ? ಪ್ಲಾಸ್ಟಿಕ್ ಬರ್ನ್ ಮಾಡೋದ್ರಿಂದ. ಮತ್ತೆ ಅಷ್ಟೇಯಾ? ಗಾಡಿಯಿಂದ. ಮತ್ತೆ ನೀವು ಈಗ ಮನುಷ್ಯನಿಗೆ ಇದು ಆಹಾರ ಬೇಕು, ಗಾಡಿ ಬೇಕು, ನೀರು ಬೇಕು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಉಂಟು, ಅದು ಮನುಷ್ಯನಿಗೆ ಇಲ್ಲ ಅಂತ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಅದು ಯಾವುದು ಅಂತ ಹೇಳ್ಬೋದಾ? ಈಗ ಫ್ಯಾನ್ ತಿರ್ಗ್ತಾ ಉಂಟು, ಅದು ಇದಕ್ಕೆ ಕಾರಣ ಆಯ್ತಾ? ವಿದ್ಯುತ್. ಹೌದಾ? ಈಗ ವಿದ್ಯುತ್ ಇಲ್ಲದೆ ನೀವೀಗ ಬದುಕಲಿಕ್ಕೆ ಆಗ್ತದೆ ಈಗಿನ ಕಾಲದಲ್ಲಿ? ಯಾರಾದ್ರೂ ಕ್ಯಾಂಡಲ್ ಲೈಟ್ ಅಲ್ಲಿ ಕುತ್ಕೊಳ್ತಾರ ರಾತ್ರಿ? ಇಲ್ಲ ಅಲ್ವಾ? ಈಗ ವಿದ್ಯುತ್ ಜನರೇಟ್ ಅಂದ್ರೆ ವಿದ್ಯುತ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಎಂತ ಬೇಕು? ಐಡಿಯಾ ಉಂಟು ಯಾರಿಗಾದ್ರೂ? ವಿದ್ಯುತ್ ಹಾಗೆ ಬರ್ತದಾ? ಇಲ್ಲ ತಾನೆ? ನೀರು ಹೌದು, ಆದ್ರೆ ಇಂಡಿಯಾದಲ್ಲಿ ಮೇಜರ್ ಆಗಿ ಯೂಸ್ ಮಾಡೋದು ಫಾಸಿಲ್ ಫ್ಯೂಯಲ್ಸ್ ಅಂತ. ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಕಲ್ಲಿದ್ದಲು ಕೇಳಿದ್ದೀರಾ? ಕಲ್ಲಿದ್ದಲು, ಕೋಲ್ ಮತ್ತೆ ಪೆಟ್ರೋಲಿಯಂ, ಅದೆಲ್ಲ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಜನರೇಟ್ ಮಾಡ್ತಾರೆ ಅಂದ್ರೆ, ನೀರು ಇರ್ತದೆ ಒಂದು ಟ್ಯಾಂಕ್ ಅಲ್ಲಿ, ಫಾಸಿಲ್ ಫ್ಯೂಯಲ್ಸ್ ಇಂದ ಬರ್ನ್ ಮಾಡ್ತಾರೆ. ಅದರಲ್ಲಿ ಹೀಟ್ ಜನರೇಟ್ ಆದಾಗ ನೀರು ಬಿಸಿ ಆಗುತ್ತದೆ. ಅರ್ಥ ಆಯ್ತಾ? ನೀರು ಬಿಸಿ ಆದಾಗ ತುಂಬಾ ಬಿಸಿ ಆಗ್ತದೆ. ಮತ್ತೆ ಸ್ಟೀಮ್ ಅಂದ್ರೆ ಇದು ನೀವು ನೀರು ಬಿಸಿ ಮಾಡ್ತಿರುವಾಗ ನೋಡ್ಬೋದು, ಬರ್ತದೆ ಹಾಗೆ ಬರ್ತದೆ. ಅದಕ್ಕೆ ನಾವು ಸ್ಟೀಮ್ ಅಂತ ಹೇಳ್ತೇವೆ. ಅದು ಸ್ಟೀಮ್ ಸ್ವಲ್ಪ ಟೆಂಪರೇಚರ್ ಅಲ್ಲಿ ಇರ್ತದೆ, ತುಂಬಾ ಟೆಂಪರೇಚರ್ ಅಲ್ಲಿ ಬೇಕು. ಆ ಸ್ಟೀಮ್ ಅನ್ನ ನಾವು ಟರ್ಬೈನ್ ಅಂತ ಹೇಳ್ತೇವೆ. ಟರ್ಬೈನ್ ಅಂದ್ರೆ ಒಂದು ದೊಡ್ಡ ವೀಲ್, ಆಯ್ತಾ? ಆ ವೀಲಿಗೆ ಅದು ಬಡಿತದೆ. ಆಮೇಲೆ ಆ ಬಡ್ದ ವೀಲಿಗೆ ಅದು ಟರ್ನ್ ಆಗ್ತದೆ. ಆವಾಗ ನೀವು ಕೇಳಿರ್ಬೋದು, ಎನರ್ಜಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗ್ತದೆ. ಕೇಳಿದ್ದೀರಾ? ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ, ಈಗ ಅವ್ರು ಹೇಳಿದ್ದು ಸೋಲಾರ್ ಇಂದ ನಾವು ಹೀಟ್ ಎನರ್ಜಿ ಮಾಡ್ತೇವೆ ಅಂತ. ಹಾಗೆ ನಾವು ರೋಟರಿ ಮೋಷನ್ ಅನ್ನ ಎಲೆಕ್ಟ್ರಿಸಿಟಿಯಾಗಿ ಜನರೇಟ್ ಆಗ್ತದೆ. ಆಮೇಲೆ ಆ ಎಲೆಕ್ಟ್ರಿಸಿಟಿ ನೀವು ಎಲ್ಲ ಕಡೆ ಯೂಸ್ ಮಾಡ್ತೇವೆ. ಈಗ ಕೋಲ್ ಇಂದ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ? ಆಗ ಹೇಳಿದಾಗ ಪೊಲ್ಯೂಷನ್ ಆಗ್ತದೆ, ಹೌದಾ? ಕೋಲ್ ಈಗ ಬರ್ನ್ ಮಾಡಿದಾಗ ಪೊಲ್ಯೂಷನ್ ಆಗ್ತದೆ ಇರ್ತದ? ಈಗ ಅದು ಬಿಟ್ಟು ಬೇರೆ ಏನ್ ಮೆಥಡ್ ನೋಡ್ಬೋದು? ಈಗ ನಮ್ಮ ಟೆಕ್ನಾಲಜಿಯನ್ನು ಹೇಗೆ ಯೂಸ್ ಮಾಡ್ಬೋದು? ಯಾರಿಗಾದ್ರೂ ಐಡಿಯಾ ಉಂಟಾ? ಕೋಲ್ ಬದಲು ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದು ಕೋಲ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ. ಆದ್ರೆ ಕೋಲಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ? ಪೊಲ್ಯೂಷನ್ ಆಗ್ತದೆ, ವಾಯು ಮಾಲಿನ್ಯ ಎಲ್ಲ ಆಗ್ತದೆ. ಮತ್ತೆ ವಾಯು ಮಾಲಿನ್ಯದಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಗೊತ್ತುಂಟು ನಿಮಗೆ? ಅಸ್ತಮಾ, ಎಲ್ಲ ರೆಸ್ಪಿರೇಟರಿ ಡಿಸೀಸ್ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರ್ತದೆ ಅಲ್ವಾ? ಈಗ ಕೋಲ್ ಬಿಟ್ಟು ಬೇರೆ ಏನು ಮೆಥಡ್ ಯೂಸ್ ಮಾಡ್ಬೋದು? ಐಡಿಯಾ ಉಂಟಾ? ಆಗ ಒಬ್ಬರಾದ್ರೂ ಹೇಳಿದ್ರು ಎಲೆಕ್ಟ್ರಿಸಿಟಿ ಜನರೇಟ್ ಬೇರೆ ಮೆಥಡ್ ಇಂದ, ನೀರಿಂದ ಮಾಡ್ಬೋದಾ? ಸೋಲಾರ್ ಎನರ್ಜಿ ಕೇಳಿದ್ದೀರಾ? ಹೈಡ್ರೋ ಪವರ್ ಪ್ಲಾಂಟ್ಸ್, ನೀರದ್ದು ಅದಲ್ವಾ? ಇದೆಲ್ಲ ಆಕ್ಚುಲಿ ಎಂತ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳ್ತೇವೆ ನಾವು. ರಿನ್ಯೂವೇಬಲ್ ಎನರ್ಜಿ ಏನಂದ್ರೆ ನಾವು ಎಷ್ಟು ಯೂಸ್ ಮಾಡಿದ್ರು ಕೂಡ ಖಾಲಿ ಆಗುದಿಲ್ಲ. ಈಗ ಕೋಲ್ ಎಲ್ಲ ಉಂಟಲ್ಲ, ಫಾಸಿಲ್ ಫ್ಯೂಯಲ್ಸ್, ಅದು ಒಂದಿನ ಖಾಲಿ ಆಗ್ತದಾ ಇಲ್ವಾ? ಖಾಲಿ ಆಗ್ತದೆ, ಹೌದಾ? ಆದ್ರೆ ಇದೆಲ್ಲ ಸೋಲಾರ್ ಎನರ್ಜಿ ಖಾಲಿ ಆಗ್ತದಾ? ಇಲ್ಲ. ಮತ್ತೆ ಅದರಿಂದ ಪೊಲ್ಯೂಷನ್ ಆಗ್ತದಾ? ಇಲ್ಲ. ಈಗ ನಾವು ಆಕ್ಚುಲಿ 3 ರಿನ್ಯೂವೇಬಲ್ ಎನರ್ಜಿ ಟೆಕ್ನಾಲಜೀಸ್ ನೋಡುವ. ಒಂದು ಸೋಲಾರ್ ಎನರ್ಜಿ, ಇನ್ನೊಂದು ವಾಟರ್ ಎನರ್ಜಿ ಅಂದ್ರೆ ಹೈಡ್ರೋ, ವಿಂಡ್ ಆ್ಯಂಡ್ ವಾಟರ್ ಅಂತ ಇರ್ತದೆ, ಅಂದ್ರೆ ಹೈಡ್ರೋ ಎನರ್ಜಿ. ಅಂದ್ರೆ ಸೋಲಾರ್ ಎನರ್ಜಿ ಯೂಸ್ ಮಾಡಿಕೊಂಡು ಹೇಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು, ಹಾಗೆ ವಾಟರ್ ಎನರ್ಜಿ ಯೂಸ್ ಮಾಡ್ಬೋದು, ಸಿಮಿಲರ್ಲಿ ವಿಂಡ್ ಎನರ್ಜಿ ಯೂಸ್ ಮಾಡ್ಬೋದು. ಅದಕ್ಕೊಂದು ವಿಡಿಯೋ ಉಂಟು,
power works. Solar power works by taking the energy from the sun's rays and converting it into electricity. The sun's rays contain photons. When these photons hit a solar module, electrons inside the solar module move and an electrical current is created. This electricity then travels from the solar array to an inverter. The inverter takes the electricity, which is a DC or direct current, and switches it to AC or alternating current power. Once that switch is made to AC, the electricity is ready for household use. From the inverter, the power is fed directly into the building's main electrical panel and can provide power to the site. If the site demands more power than what is provided by the solar, it will pull from the utility grid. If the sun produces more than the site needs, then that overproduction is put back into the grid in a process known as net metering. Today's solar panels will be bought by energy producers home for over home. ಈಗ ಸೋಲಾರ್ ಇಂದ ಏನಾದರೂ ಬೆನಿಫಿಟ್ಸ್ ಹೇಳ್ಬೋದಾ? ಆಮಷ್ಟೇ ಹೇಳಿದ್ರೆ ಪೊಲ್ಯೂಷನ್ ಒಂದು ಕಡಿಬೋದು, ಮತ್ತೆ ನಿಮ್ಗೆ ಈ ಒಂದು ಸಲ ನಿಮ್ಗೆ ಖರ್ಚಾಗ್ಬೋದು. ಹೌದು, ಈಗ ಇದೆಲ್ಲ ಇನ್ಸ್ಟಾಲ್ ಮಾಡಿದ್ರೆ ಪ್ಯಾನಲ್ಸ್ ಎಲ್ಲ ಹಾಕಿ, ಬಟ್ ನೀವು ಒಂದು ಸಲ ಹಾಕಿದ ಮೇಲೆ ತುಂಬಾ ವರ್ಷ ಬರ್ತದೆ. ಯಾರಾದ್ರೂ ಮನೇಲಿ ಸೋಲಾರ್ ಹೀಟರ್ ಉಂಟಾ? ಲೈಕ್ ವಾಟರ್ ಹೀಟರ್, ಬಿಸಿ ನೀರಿಗೆ, ಅದು ಎಷ್ಟು ವರ್ಷ ಆಗಿರ್ಬೋದು? ತುಂಬಾ ವರ್ಷ ಆಗ್ತಿಲ್ವಾ? ಒಂದು ಇನಿಷಿಯಲಿ ನಿಮಗೆ ಫಸ್ಟ್ ಟೈಮ್ ಖರ್ಚು ಮಾಡುವಾಗ ತುಂಬ ಆಗಿರ್ಬೋದು. ಮತ್ತೆ ನಿಮಗೆ ಈಗ ನೀವು ಕಟ್ಟಿಗೆಗೆಲ್ಲ ದುಡ್ಡು ಹಾಕ್ತೀರಾ? ಇಲ್ಲ ತಾನೇ, ಈಗ ಸೋಲಾರಿಂದಲೇ ಯೂಸ್ ಮಾಡ್ತಿದ್ದೀವಿ. ಅದೇ ಈಗ ಸೋಲಾರ್ ಎನರ್ಜಿಯಿಂದ ಎಷ್ಟೇ ಅಡ್ವಾಂಟೇಜಸ್ ಇದ್ರೂ ಕೂಡ ಅದರಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಉಂಟು. ಎಂತ ಇರ್ಬೋದು? ನಿಮ್ಗೆ ಬಿಸಿಲು ಎಲ್ಲ ಗೊತ್ತಿರ್ತದ? ಮಳೆಗಾಲದಲ್ಲಿ ಬಿಸಿಲು ಸಿಗ್ತದೆ ನಿಮಗೆ? ಇಲ್ಲ ಅಲ್ವಾ? ಆವಾಗ ಒಂದು ಪ್ರಾಬ್ಲಮ್ ಆಗ್ತದೆ ಸೋಲಾರ್ ಎನರ್ಜಿಯಿಂದ. ಮತ್ತೆ ಅದು ಸೂರ್ಯ ಇಡೀ ದಿನ ಇರ್ತಾನ? ಇಲ್ಲ, ಹಗಲು ಹೊತ್ತಿಗೆ ಮಾತ್ರ ಇರುವಂಥದ್ದು ಅಲ್ವಾ? ಅದು ಒಂದು ಎರಡು ಪ್ರಾಬ್ಲಮ್ ಇರ್ಬೋದು. ಅದು ಅಂದ್ರೆ ಸೋಲಾರ್ ಎನರ್ಜಿಯಿಂದ ಎಷ್ಟೇ ನಮ್ಗೆ ಬೆನಿಫಿಟ್ಸ್ ಇದ್ರು ಸ್ವಲ್ಪ ಅದರಿಂದ ಪ್ರಾಬ್ಲಮ್ಸ್ ಉಂಟು. ಈಗ ಅಲ್ಲಿ ಮನೆಗಳು ಕಾಣ್ತಾ ಉಂಟಾ? ಅಲ್ಲಿ ನೋಡಿ ಸೋಲಾರ್ ಪ್ಯಾನಲ್ಸ್ ಹಾಕಿದ್ದಾರೆ. ಅಲ್ಲಿ ನೋಡಿ ಆ ಸೂರ್ಯನ ಕಿರಣಗಳು ಆ ಪ್ಯಾನಲ್ಸ್ ಮೇಲೆ ಬೀಳ್ತಾ ಉಂಟು. ಆ ಪ್ಯಾನಲ್ಸ್ ಇಂದ ಅದು ಆಕ್ಚುಲಿ ಅದು ಎಂತ ಹೇಳ್ತೇವೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗಲಿಕ್ಕೆ, ಆಯ್ತಾ? ಅಲ್ಲಿ ನೋಡಿ ಆ ವೈರ್ ಅಲ್ಲಿ ಅದು ನೀವು ಮನೆಯಲ್ಲಿ ಇದಿರ್ತದೆ ನೋಡಿ, ಬೋರ್ಡ್, ಮೀಟರ್ ಬೋರ್ಡ್ ಅಂತ ಹೇಳ್ಬೋದು, ಅದಕ್ಕೆ ಕನೆಕ್ಟ್ ಆಗಿದೆ. ಅದರಿಂದ ನಮ್ಗೆ ಎಲ್ಲಿಂದ ಮತ್ತೆ ನಿಮ್ಮ ಬೇರೆ ಬೇರೆ ಕಡೆ ಈಗ ಗ್ರೈಂಡರ್ ಇರ್ಬೋದು, ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಕೊಡ್ತಾ ಉಂಟು. AC ಇರ್ಬೋದು, ಈಗ ಬೇರೆ ವಾಟರ್ ಹೀಟರ್ ಏನಾದರೂ ಇರ್ಬೋದು, ಅದಕ್ಕೆಲ್ಲ ಕೊಡ್ತಿದ್ದಾರೆ. ಮತ್ತೆ ಅದೇ ಎಲೆಕ್ಟ್ರಿಸಿಟಿ ನಾವು ಎಲ್ಲಾದರೂ ಜಾಸ್ತಿ ಆದರೆ, ಈಗ ಸೋಲಾರ್ ಎನರ್ಜಿ ಫುಲ್ ಯೂಸ್ ಮಾಡಲಿಕ್ಕಾಗ್ತದೆ, ಸ್ವಲ್ಪ ಜಾಸ್ತಿ ಉಳಿಬೋದು ಅಲ್ವಾ? ನೀವು ಕೇಳಿರ್ಬೋದು ಕೆಲವರು ಸೋಲಾರ್ ಎನರ್ಜಿ ಜಾಸ್ತಿ ಆದರೆ ಬೇರೆಯವರಿಗೆ ಕೊಡ್ತಾರೆ, ಅರ್ಥ ಆಯ್ತಾ? ಹಾಗೆ ನೀವು ಬೇರೆಯವರಿಗೆ ಕೊಡ್ಬೋದು. ಅದಕ್ಕೆ ಸೋಲಾರ್ ಪ್ಯಾನಲ್ ಅಂತ ಹೇಳ್ತೇವೆ. ಅದರಿಂದ ನಮಗೆ ಈಗ ನಾರ್ಮಲ್ ಈಗ ಒಂದು ಪ್ರಾಬ್ಲಮ್ ಏನಂದ್ರೆ ರಿನ್ಯೂವೇಬಲ್ ಅಲ್ಲದೆ ಇರೋದು, ಅದೇ ಕಲ್ಲಿದ್ದಲಿಂದ ಪ್ರಾಬ್ಲಮ್, ಪೊಲ್ಯೂಷನ್ಸ್ ಎಲ್ಲ ಆಗ್ತದೆ. ಸೋಲಾರ್ ಪ್ಯಾನಲ್ ಒಂದ್ಸತಿ ಹಾಕಿದ್ರೆ 20 ವರ್ಷ ತನಕ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಕೆಲವು ಮನೆಯಲ್ಲಿ ಇದಿರ್ಬೋದು, ವಾಟರ್ ಹೀಟರ್, ಬಿಸಿ ನೀರು ಯೂಸ್ ಮಾಡ್ತೀರಾ, ಸ್ನಾನ, ಅದು ನೀವು ನೋಡಿರ್ಬೋದು ತುಂಬಾ ವರ್ಷ ತನಕ ನಿಮ್ಗೆ ಬರ್ತದೆ. ಆದ್ರೆ ನೀವು ಒಂದೇ ಸತಿ ತಾನೇ ದುಡ್ಡು ಖರ್ಚು ಮಾಡುದು. ಹಾಗೆ ಇದು ಈಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುದು. ಇದೇ ನೀವು ಸೋಲಾರ್ ಕುಕ್ಕರ್ ಕೇಳಿದ್ದೀರಾ? ಸೋಲಾರ್ ಕುಕ್ಕರ್ ಈಗ ಸೆಕೆಗಾಲದಲ್ಲಿ ಜಾಸ್ತಿ ಡಾರ್ಕ್ ಕಲರ್ ಅಂದ್ರೆ ಕಪ್ಪು ಬಣ್ಣ ಇಲ್ಲ ಡಾರ್ಕ್ ಬ್ಲೂ ಕಲರ್ ಅಂತ ಬಟ್ಟೆ ಹಾಕಬಾರ್ದು ಅಂತಾರೆ. ಯಾಕೆ? ಹೀಟ್ ಪ್ರೊಡ್ಯೂಸ್ ಅಲ್ಲ, ಅದು ಅಬ್ಸಾರ್ಬ್ ತುಂಬಾ ಮಾಡ್ತದೆ. ನೀವು ಜಾಸ್ತಿ ಬಿಳಿ ಬಣ್ಣ ಹಾಕಬೇಕು, ಲೈಟ್ ಕಲರ್ ಬಟ್ಟೆ ಹಾಕ್ಬೇಕಂತಾರೆ. ಯಾಕೆ? ಅದೇ ಯಾಕಂದ್ರೆ ವೈಟ್ ಕಲರ್ ಅಲ್ಲ ಬಟ್ಟೆ ಉಂಟಲ್ವಾ, ಅದು ಜಾಸ್ತಿ ಸೂರ್ಯನ ಕಿರಣವನ್ನು ಅಬ್ಸಾರ್ಬ್ ಅಂದ್ರೆ ಹೀರ್ಕೊಳ್ಳೋದಿಲ್ಲ. ಅದೇ ನೀವು ಕಪ್ಪು ಹಾಕೊಂಡ್ರೆ ಅದು ಹೀರ್ಕೊಳ್ತದೆ. ಅದೇ ರೀತಿ ಸೋಲಾರ್ ಕುಕ್ಕರ್ ಹೇಗಿರ್ತದೆ ಅಂದ್ರೆ ಒಂದು ಬಾಕ್ಸ್ ಇರ್ತದೆ, ಅದಕ್ಕೆ ಅವರು ಒಳಗಡೆ ಬ್ಲ್ಯಾಕ್ ಪೇಂಟ್ ಕೊಟ್ಟಿರ್ತಾರೆ, ಆಯ್ತಾ? ಮತ್ತೆ ಅದರ ಮೇಲೆ ಒಂದು ಗ್ಲಾಸ್ ಶೀಟ್ ಹಾಕಿರ್ತಾರೆ. ಗ್ಲಾಸ್ ಈಗ ಇದು ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳ್ತದೆ, ಅದು ಲೈಟ್ ಬ್ಲ್ಯಾಕ್ ಕಲರ್ ಇದು ಉಂಟಲ್ವಾ ಕೋಟಿಂಗ್, ಅದು ಅಬ್ಸಾರ್ಬ್ ಮಾಡ್ತದೆ. ಮತ್ತೆ ನೀವು ಅದರ ಹತ್ರ ಏನಾದರೂ ಈಗ ಅಕ್ಕಿ ಅದು ಅನ್ನ ಇರ್ಬೋದು ಅದೆಲ್ಲ ಇದ್ರೆ ಬಿಸಿಯಾಗಿ ನಿಮಗೆ ಇದು ಆಹಾರ ಪದಾರ್ಥ ಎಲ್ಲ ಸಿಗ್ತದೆ, ಅರ್ಥ ಆಯ್ತಾ? ಅದು ಸೋಲಾರ್ ಕುಕ್ಕರ್. ಈಗ ನಿಮಗೆ ಸೋಲಾರ್ ಎನರ್ಜಿಯಿಂದ ಓನ್ಲಿ ಎಲೆಕ್ಟ್ರಿಸಿಟಿ ಮಾತ್ರ ಅಲ್ಲ, ಈಗ ಇದು ಇಲ್ಲ ಅಡಿಗೆ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಸೋಲಾರ್ ಲ್ಯಾಂಪ್ ಕೇಳಿದ್ದೀರಾ? ಸೋಲಾರ್ ಲ್ಯಾಂಪ್
ಸ್ಟ್ರೀಟ್ ಲೈಟ್, ಸೋಲಾರ್ ಲ್ಯಾಂಪ್, ಅಂದ್ರೆ ನೀವು ಬೆಳಿಗ್ಗೆ ಚಾರ್ಜ್ ಮಾಡ್ತೀರಿ ಅದರಿಂದ, ಹೌದಾ? ಅದೀಗ ರಾತ್ರಿ ಆದ ತಕ್ಷಣ ಆನ್ ಆಗ್ತದೆ ಅಲ್ವಾ? ಈಗ ಇದೆಲ್ಲ ಅಡ್ವಾಂಟೇಜಸ್ ಆಯ್ತು ಸೋಲಾರ್ ಎನರ್ಜಿಯಿಂದ. ಡಿಸ್ಅಡ್ವಾಂಟೇಜ್ ಏನಾದ್ರು ಹೇಳ್ಬೋದಾ? ಅಂದ್ರೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಏನಾದ್ರು ಉಂಟಾ ಸೋಲಾರ್ ಇಂದ? ಈಗ ಎಲ್ಲದರಿಂದ ಕೂಡ ಅಡ್ವಾಂಟೇಜಸ್ ಇರುವುದಿಲ್ಲ, ಹೌದಾ? ಇದ್ರದ್ದೇನಾದ್ರು ಡಿಸ್ಅಡ್ವಾಂಟೇಜ್? ಈಗ ಸೂರ್ಯ ಇಡೀ ದಿನ ಇರ್ತಾನ, ರಾತ್ರಿ ಕೂಡ ಇರ್ತಾನ? ಇಲ್ಲ, ಹೌದಾ? ಮತ್ತೆ ಮಳೆಗಾಲದಲ್ಲಿ ಅಂದ್ರೆ ಜಾಸ್ತಿ ಇರುವುದಿಲ್ಲ, ಹೌದಾ? ಮೋಡ ಎಲ್ಲ ಬಂದು ಇರುವುದಿಲ್ಲ. ಅಂದ್ರೆ ಸೋಲಾರ್ ಎನರ್ಜಿಯಿಂದ ಎಷ್ಟೇ ಪ್ರಾಬ್ಲಮ್ ಬೆನಿಫಿಟ್ಸ್ ಇದ್ದು ಕೆಲವೊಂದು ಪ್ರಾಬ್ಲಮ್ಸ್ ಉಂಟು. ಅಂದ್ರೆ ಒಂದು, ಅದು ಎಲ್ಲ ಹೊತ್ತು ಇರುವುದಿಲ್ಲ, ಇನ್ನೊಂದು ಮಳೆಗಾಲದಲ್ಲಿ ಇರುವುದಿಲ್ಲ, ಅದು ಒಂದು ಡಿಸ್ಅಡ್ವಾಂಟೇಜ್ ಆಯ್ತಾ? ಬಟ್ ಹೆಚ್ಚಾಗಿ ನಮಗೆ ಅದರಿಂದ ಬೆನಿಫಿಟ್ಸ್ ಉಂಟು. ಇದು ಸೋಲಾರ್ ಎನರ್ಜಿ. ನೆಕ್ಸ್ಟ್ ಇದು ಹೈಡ್ರೋ ಪವರ್. ಹೈಡ್ರೋ ಅಂದ್ರೆ ವಾಟರ್. ಹೇಗೆ ಅದು ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಉಂಟು ನೋಡಿ. ಅದಕ್ಕೆ ನಾವು ತಿರುಗ್ತಾ ಉಂಟು ನೋಡಿ, ಅದಕ್ಕೆ ನಾವು ಟರ್ಬೈನ್ ಅಂತ ಹೇಳ್ತೇವೆ. ಚಕ್ರ, ಟರ್ಬೈನ್ ಅದು. ಅದಕ್ಕೆ ನಾವು ಜನರೇಟರ್ ಯೂಸ್ ಮಾಡ್ತೇವೆ. ನೀವು ಎನರ್ಜಿಯನ್ನು ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗ್ತದೆ ಅಂತ ಕೇಳಿದ್ದೀರಾ? ಈಗ ಕೆಮಿಕಲ್ ಎನರ್ಜಿ, ಕೆಮಿಕಲ್ಸ್ ಇಂದ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಬ್ಯಾಟ್ರಿಯಿಂದ ನಿಮ್ಗೆ ಎಲೆಕ್ಟ್ರಿಸಿಟಿ ಸಿಗ್ತದೆ, ಹೌದಾ? ಈಗ ಕಾರ್ ಎಲ್ಲ ಯೂಸ್ ಮಾಡ್ತಿರಲ್ಲ, ರಿಮೋಟ್ ಕಂಟ್ರೋಲ್, ಅದಕ್ಕೆ ನೀವು ಬ್ಯಾಟ್ರಿ ಹಾಕ್ತೀವಿ ಅಂದ್ರೆ ಎಂತ ಆಗ್ತಾ ಉಂಟು ಅಲ್ಲಿ? ಕೆಮಿಕಲ್ ಎನರ್ಜಿ ಮೂವ್ ಆಗ್ಲಿಕ್ಕೆ ಯೂಸ್ ಆಗ್ತಾ ಉಂಟು, ರೋಟರಿ ಮೋಷನ್ಗೆ. ಅದೇ ರೀತಿ ಈಗ ನೋಡಿ, ಅಲ್ಲಿ ನೀರು ಕಲೆಕ್ಟ್ ಆಗ್ತಾ ಉಂಟು, ಅದಕ್ಕೆ ನಾವು ಅಂತ ಹೇಳ್ತೇವೆ, ಆಯ್ತಾ? ಅದನ್ನ ನಾವು ಡ್ಯಾಮ್ ಥ್ರೂ ಬಿಡ್ತಿದ್ದೇವೆ, ಟರ್ಬೈನಿಗೆ ಹಿಟ್ ಆಗ್ತಾ ಉಂಟು. ಈಗ ಫೋರ್ಸ್ ಅಲ್ಲಿ ಒಂದು ಟರ್ಬೈನ್, ಈಗ ಒಂದು ವೀಲಿಗೆ ಏನಾದ್ರು ಹಿಟ್ ರೊಟೇಟ್ ಆಗ್ತದೆ, ಹೌದಾ? ಅದು ರೊಟೇಟ್ ಆದಾಗ ಅಲ್ಲಿ ರೋಟರಿ ಮೋಷನ್ ಅಂದ್ರೆ ರೊಟೇಷನ್ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗ್ತದೆ. ಅರ್ಥ ಆಯ್ತಾ? ಅದು ಎಲೆಕ್ಟ್ರಿಸಿಟಿ ನಾವು ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಯೂಸ್ ಮಾಡ್ತೇವೆ. ಈಗ ಡ್ಯಾಮ್ ಅಂತ ಇದೆ, ಅದು ಈಗ ತುಂಬಾ ಎತ್ತರದಲ್ಲಿ ಇರಬೇಕಾಗ್ತದೆ, ಹೌದಾ? ಇಲ್ಲ ಅಂದ್ರೆ ಜಾಸ್ತಿ ಫೋರ್ಸ್ ಇಂದ ಬೀಳ್ತದೆ ನೀರು? ಇಲ್ಲ ಅಲ್ಲ, ಅದೇ ಅದು ತೋರಿಸ್ತಿದೆ ಅಲ್ಲಿ. ಅದು ಹೇಗೆ ನೋಡಿ, ಅಲ್ಲಿ ಮೇಲ್ಗಡೆಯಿಂದ ನೀರು ಬಿದ್ದು ಹಿಟ್ಟಾಗಿ ರೊಟೇಟ್ ಆಗ್ತಾ ಉಂಟು. ಈಗ ಹೈಡ್ರೋ ಪವರ್ ಇಂದ ಏನಾದ್ರು ಡಿಸ್ಅಡ್ವಾಂಟೇಜ್ ಉಂಟಾ? ಅಡ್ವಾಂಟೇಜ್ ಹೌದು, ಎಲೆಕ್ಟ್ರಿಸಿಟಿ ನಮಗೆ ಸಿಗ್ತದೆ, ಮತ್ತೆ ಏನು ಪೊಲ್ಯೂಷನ್ ಅಂತ ಆಗ್ತಿಲ್ಲ. ಆದ್ರೆ ಡಿಸ್ಅಡ್ವಾಂಟೇಜ್, ತೊಂದರೆ ಹೇಳಿ, ಏನಾದ್ರು ಗೊತ್ತಿದ್ರೆ ಹೇಳಿ ಹೇಳಿ. ಒಂದು ಪ್ರಾಬ್ಲಮ್ ಏನಂದ್ರೆ ಡ್ಯಾಮ್ ಈಗ ಹತ್ರ ಅಲ್ಲ, ಇವಾಗ ಬೇರೆ ಎಲ್ಲ ನಿಮ್ಗೆ ಮನೆ ಕಟ್ಟಲಿಕ್ಕೆ ಆಗ್ತದೆ, ಹತ್ರ ಇಲ್ಲ, ಹೌದಾ? ಮತ್ತೆ ನೀವು ಕೇಳಿರ್ಬೋದು, ಡ್ಯಾಮ್ ಕಟ್ಟಿದಾಗ ಅಲ್ಲಿದು ಫಾರೆಸ್ಟ್ ಹತ್ರ ಕಟ್ಟಿದಾಗ ಅದರದ್ದು ಪ್ರಾಬ್ಲಮ್, ಬ್ಯಾಲೆನ್ಸ್ ತಪ್ತದೆ, ಬೇರೆ ಪ್ರಾಣಿಗಳಿಗೆಲ್ಲ ಪ್ರಾಬ್ಲಮ್ ಆಗ್ತದೆ, ಅದು ಒಂದು ದೊಡ್ಡ ಪ್ರಾಬ್ಲಮ್. ಮತ್ತೆ ಹತ್ರ ಇಂದ ಮನೆ ಕಟ್ಟಲಿಕ್ಕೆ ಏನಿಲ್ಲ, ಅಷ್ಟು ತುಂಬಾ ಇದು ಡಿಸ್ಟೆನ್ಸ್ ತನಕ ನಾವು ಏನು ಮನೆ ಕಟ್ಟಲಿಕ್ಕೆ ಇಲ್ಲ. ಮತ್ತೆ ಅಲ್ಲಿ ಅದು ಇದು ಉಂಟಲ್ಲ, ಲ್ಯಾಂಡ್ ತುಂಬಾ ಮೆದು ಇರ್ತದೆ, ನಾವು ಜಾಸ್ತಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಲ್ಯಾಂಡ್ ಅಲ್ಲಿ, ಅದು ಪ್ರಾಬ್ಲಮ್ಸ್. ಈಗ ಎರಡು ಕಲಿತಾಯಿತು. ನೆಕ್ಸ್ಟ್ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಹೇಗಾಗ್ತದೆ ಅಂದ್ರೆ, ಈಗ ನೀವು ಅದನ್ನ ಎಂತ ಹೇಳ್ತೀರಲ್ವಾ, ಅದಕ್ಕೆ ನಾವು ಇದು ಎಲ್ಲ ಒಟ್ಟು ಸೇರಿ ವಿಂಡ್ ಮಿಲ್ ಅಂತ ಹೇಳ್ತೇವೆ, ಅದಕ್ಕೆ ನಾವು ದೊಡ್ಡ ಫ್ಯಾನ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಈಗ ಫ್ಯಾನ್ ಹೇಗೆ ಅಂದ್ರೆ ರೊಟೇಟ್ ಆಗ್ತಾ ಉಂಟು, ನಾವು ಜಾಸ್ತಿ ಫೋರ್ಸ್ ಹೊರಟಾಗ ಅದು ರೊಟೇಟ್ ಆಗ್ತದೆ. ಗಾಳಿ ತುಂಬಾ ಫೋರ್ಸ್ ಅಲ್ಲಿ ಬಿಟ್ಟರೆ ಮಾತ್ರ. ನಾನು ಆಗ ಹೇಳಿದೆ, ಟರ್ಬೈನಿಗೆ ವಾಟರ್ ಹಿಟ್ ಆದಾಗ ರೋಟರಿ ಮೋಷನ್ ಎಲೆಕ್ಟ್ರಿಸಿಟಿ ಆಗ್ತದೆ ಅಂತ. ಅದೇ ರೀತಿ ಇಲ್ಲಿ ಕೂಡ ಹಾಗೆ ಆಗ್ತದೆ. ಅದಕ್ಕೆ ಫ್ಯಾನಿಗೆ ಗಾಳಿ ತುಂಬಾ ಫೋರ್ಸ್ ಇಂದ ಹಿಟ್ ಆಗ್ತದೆ, ಅದಕ್ಕೆ ಅದು ರೊಟೇಟ್ ಆಗ್ತದೆ. ರೊಟೇಟ್ ಆದಾಗ ಏನಾಗ್ತದೆ, ಜನರೇಟರ್ ಇರುವುದು ಅದು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗ್ತದೆ. ಆ ಎಲೆಕ್ಟ್ರಿಸಿಟಿ ಮತ್ತೆ ನೀವು ಬೇರೆ ಬೇರೆ ಕಡೆಗೆ, ಅಲ್ಲಿ ನೋಡಿ, ಅಲ್ಲಿ ಟ್ರಾನ್ಸ್ಮಿಷನ್ ಲೈನ್ಸ್ ಇಂದ ನೀವು ಬೇರೆ ಬೇರೆ ಕಡೆಗೆ ಕೊಡ್ತಿದ್ದೀರಿ. ಅರ್ಥ ಆಯ್ತಾ? ಈಗ ವಿಂಡ್ ಮಿಲ್ಸ್
ಆಗ್ತದೆ ಅಂತ ಹೇಳಿ ಡಿಸಡ್ವಾಂಟೇಜ್ ಇರ್ಬೋದು. ಈಗ ನೀವು ಇಲ್ಲಿ ಬಿಡ್ಬೇಕು ಹಾಕ್ಲಿಕ್ಕಾಗ್ತದಾ? ಯಾಕೆ ಆಗೋದಿಲ್ಲ? ಒಂದು ತುಂಬಾ ದೊಡ್ಡದುಂಟು, ಮತ್ತೆ ಹತ್ರ ಎಂತ ಈಗ ಕಟ್ಲಿಕ್ಕೆ ಎಂತ ಆಗುದಿಲ್ಲ ಬೇರೆ ಕಟ್ಟಡಗಳು. ಇನ್ನೊಂದು ಗಾಳಿ ಇರುತ್ತಿಲ್ಲ, ಹೌದಲ್ವಾ? ಇಲ್ಲಿ ಎಲ್ಲ ಗಾಳಿ ಇದ್ದಾಗ ಅದಕ್ಕೆ ಸಾಕಾಗ್ತದ? ವಿಂಡ್ ಮಿಲ್ ಎಷ್ಟು ದೊಡ್ಡದಿರ್ತದೆ ಮತ್ತೆ ಎಷ್ಟು ಹೆವಿ ಇರ್ತದೆ, ತುಂಬಾ ಭಾರ ಇರಲಿಲ್ಲ ಅದು, ಅದಕ್ಕೆ ತುಂಬಾ ಗಾಳಿ ಬೇಕು ತಾನೆ. ಅದು ಕಟ್ಟುದಾದ್ರೆ ಎಲ್ಲಿ ಇರ್ಬೇಕು? ಎಲ್ಲಿ ಜಾಸ್ತಿ ಗಾಳಿ ಬರ್ತದೆ ಆ ಏರಿಯಾದಲ್ಲಿ ಇರ್ಬೇಕು. ಮತ್ತೆ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಕೂಡ ಹೋಗ್ಬಾರ್ದು ಗಾಳಿ, ಸ್ವಲ್ಪ ಲಿಮಿಟ್ ಅಲ್ಲಿ ಇದ್ರೆ ಮಾತ್ರ. ಜಾಸ್ತಿ ಹೋದ್ರೆ ಎಂತ ಆಗ್ಬೋದು? ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಅಲ್ವಾ? ಈಗ ನಾನು ಹೇಳ್ಬೇಕು ಏನಂದ್ರೆ, ಎಷ್ಟೇ ನಮಗೆ ರಿನ್ಯೂವೇಬಲ್ ಎನರ್ಜಿಯಿಂದ ಬೆನಿಫಿಟ್ಸ್ ಇದ್ರೂ ಕೂಡ ಸ್ವಲ್ಪ ಅದರಿಂದ ಪ್ರಾಬ್ಲಮ್ ಉಂಟು. ಬಟ್ ಕಂಪೇರ್ ಟು ಈಗ ನಾವು ನಾನ್ ರಿನ್ಯೂವೇಬಲ್ಗೆ ಕಂಪೇರ್ ಮಾಡೋಣ, ಅದರಿಂದ ಏನಾದರೂ ಅದನ್ನು ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಲ್ವಾ? ವೇಸ್ಟಾ? ರಿನ್ಯೂವೇಬಲ್ ಎನರ್ಜಿ ನಾನ್ ರಿನ್ಯೂವೇಬಲ್ ಅನ್ನು ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಲ್ವಾ? ಸ್ವಲ್ಪ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದನ್ನು ನಾವು ಏನಾದರೂ ಈಗ ಇನ್ನೂ ರಿಸರ್ಚ್ ಆಗ್ತಾ ಉಂಟು, ಅದನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ. ಆದರೆ ರಿನ್ಯೂವೇಬಲ್ ಎನರ್ಜಿ ಇಸ್ ಬೆಸ್ಟ್ ವೆನ್ ಕಂಪೇರ್ ಟು ನಾನ್ ರಿನ್ಯೂವೇಬಲ್. ಇದು ಇಷ್ಟೇನು ರಿನ್ಯೂವೇಬಲ್ ಆಯಿತು. ಸೊ ಈಗ ನೀವು ರೊಟೇಷನ್ ಇಂದ ಎಲೆಕ್ಟ್ರಿಸಿಟಿ ಕೇಳಿದ್ದೀರಲ್ಲ, ಸೊ ನಿಮಗೆ ಕನ್ಫ್ಯೂಷನ್ ಇದ್ರೆ ನೀವು ಜನರೇಟರ್ ಆನ್ ಮಾಡೋದು ನೋಡಿದ್ದೀರಾ? ಜನರೇಟರ್ ಹೇಗೆ ಆನ್ ಮಾಡ್ತೀರಿ? ರೊಟೇಟ್ ಆಗ್ತಿರ್ತದೆ, ಅದರಿಂದಾಗಿ ನಿಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ, ನೋಡಿದ್ದೀರಾ? ಸೊ ನೀವು ರೊಟೇಷನ್ಗೆ ಎಂತ ಕೊಟ್ಟಿರ್ತೀರ? ಅಲ್ಲಿ ಫ್ಯೂಯಲ್ ಬರ್ನ್ ಮಾಡಿರ್ತೀರ, ಹೌದಾ? ಇಲ್ಲಿ ನೀವು ಫ್ಯೂಯಲ್ ಬರ್ನ್ ಮಾಡ್ತಿಲ್ಲ, ರೊಟೇಷನ್ಗೆ ಫಸ್ಟ್ ಅಲ್ಲಿ ನೀರು ಯೂಸ್ ಮಾಡ್ತಿರ್ತೀವಿ, ಸೆಕೆಂಡ್ ಅಲ್ಲಿ ಗಾಳಿಯನ್ನು ಯೂಸ್ ಮಾಡ್ತಿರ್ತೀವಿ. ಅರ್ಥ ಆಯ್ತು ನಿಮಗೆ? ಡಿಫ್ರೆನ್ಸ್ ಅರ್ಥ ಆಯ್ತು? ಈಗ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋ ಪ್ರೊಸೀಜರ್ ಆಲ್ಮೋಸ್ಟ್ ಸೇಮ್, ಬಟ್ ಇಂಧನ ಯೂಸ್ ಮಾಡೋ ಬದಲು ಹೈಡ್ರೋ ಪವರ್ ಅಲ್ಲಿ ಎಂತ ಯೂಸ್ ಮಾಡ್ತಿದ್ದೀರಿ? ನೀರನ್ನು. ವಿಂಡ್ ಪವರ್ ಅಲ್ಲಿ ಎಂತ ಯೂಸ್ ಮಾಡ್ತೀರಿ? ಗಾಳಿಯನ್ನು. ಅರ್ಥ ಆಯ್ತು ಈಗ? ಸೊ ಈಗ ಸೋಲಾರ್ ವಾಟರ್ ಅಂತ ಕೇಳಿದಿರಲ್ಲ, ಸೊ ಅದಕ್ಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ಇದು ಬಾಟ್ಲ್, ಇದು ಸೋಲಾರ್ ಏನಲ್ಲ, ಇದು ಬಾಟ್ಲ್. ಸೊ ನಿಮ್ಗೆ ಇದನ್ನ ಎಕ್ಸಾಂಪಲ್ ಕೊಡ್ತೇನೆ. ಸೊ ನೀವು ನೋಡಿರ್ಬೋದು, ನಾನು ಫಸ್ಟ್ ನಿಮಗೆ ಟ್ಯೂಬ್ ಅಂತ ಹೇಳ್ತೇನೆ. ಟ್ಯೂಬ್ ನೋಡಿದ್ದೀರಲ್ಲ, ಸುಮಾರು ಸೋಲಾರ್ ಟ್ಯೂಬ್ ಇರ್ತದೆ, ಅದು ಲಾಸ್ಟಿಗೆ ಒಂದು ದೊಡ್ಡ ಟ್ಯಾಂಕಿಗೆ ಕನೆಕ್ಟ್ ಆಗಿರ್ತದೆ, ನೋಡಿದ್ದೀರಾ? ಸೊ ನೀವು ಒಬ್ಸರ್ವ್ ಮಾಡಿದ್ರೆ ಫಸ್ಟ್ ಹೊರಗೆ ಒಂದು ಗ್ಲಾಸ್ ಟೈಪ್ ಆಫ್ ಲೇಯರ್, ಒಳಗೆ ಒಂದು ಕಪ್ಪು ಟೈಪ್ ಆಫ್ ಲೇಯರ್ ಇರ್ತದೆ, ನೋಡಿದ್ದೀರಾ? ಹೊರಗೆ ನೀವು ಒಬ್ಸರ್ವ್ ಮಾಡಬೇಕಾದ್ರೆ ಒಂದು ಟೈಪ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಲೇಯರ್, ಒಳಗಡೆ ಬ್ಲ್ಯಾಕ್ ಲೇಯರ್ ಇರ್ತದೆ. ಸೊ ಬ್ಲ್ಯಾಕ್ ಅಂತ ಹೇಳಿದ್ರೆ ಹೀಟ್ ಅನ್ನು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ತದೆ, ಹಿಡ್ಕೊಳ್ತದೆ, ಕರೆಕ್ಟ್. ವೈಟ್ ನಿಮ್ಗೆ ಅದು ರಿಫ್ಲೆಕ್ಟ್ ಮಾಡ್ತದೆ, ಜಾಸ್ತಿ ರಿಫ್ಲೆಕ್ಟ್ ಮಾಡೋದು. ಎಕ್ಸಾಂಪಲ್ ಇಂದಾನೆ ಬಿಟ್ರೆ, ನೀವು ಮನೆಯಲ್ಲಿ ಮೇಲೆ ಸುಣ್ಣ ಹಾಕ್ತಿರಲ್ಲ, ಕೆಲವು ಸರಿ ವೈಟ್ ಪೇಂಟಿಂಗ್ ಎಲ್ಲ ಮಾಡ್ತಿರಲ್ಲ ಮನೆಯ ಮೇಲೆ, ಟೆರೆಸ್ ಮೇಲೆ. ಸೊ ಟೆರೆಸ್ ಮೇಲೆ ವೈಟ್ ಪೇಂಟ್ ಹಾಕಿದ ನಂತರ ನೀವು ಬೆಳಿಗ್ಗೆ ಬೇಗ ಇದು 12 ಗಂಟೆ ಟೈಮಿಗೆ ಹೋಗಿ ನಿಮಗೆ ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಸನ್ಲೈಟ್ ಅನ್ನೋದು ಎಂತ ಮಾಡ್ಕೊಂಡು ರಿಫ್ಲೆಕ್ಟ್ ಮಾಡ್ಕೊಂಡು ಜಾಸ್ತಿ, ಆಯ್ತಾ? ಕಪ್ಪು ಎಂತ ಮಾಡಿದ್ರೆ ಸನ್ಲೈಟ್ ಅನ್ನು ಜಾಸ್ತಿ ಹೀರ್ಕೊಳ್ತದೆ. ಸೊ ಒಳಗೆ ಕಪ್ಪು ಕೊಟ್ಟ ರೀಸನ್ ಯಾಕೆ ಹೇಳಿದ್ರೆ ಅದು ಸನ್ಲೈಟ್ ಅನ್ನು ಜಾಸ್ತಿ ಹೀರ್ಕೊಳ್ಳಿ, ಆಯ್ತಾ? ಸೊ ಇದ್ರ ಒಳಗೆ ಒಂದು ಲಿಕ್ವಿಡ್ ಇರ್ತದೆ, ಆಯ್ತಾ? ಒಂದು ಟೈಪ್ ಆಫ್ ಲಿಕ್ವಿಡ್. ಆ ಲಿಕ್ವಿಡ್ ಈಗ ನೀರು ಬಾಯ್ಲ್ ಆಗ್ಬೇಕಾದ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬೇಕು ಕೇಳಿದ್ದೀರಾ? 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಬಾಯ್ಲ್ ಆಗ್ತದೆ, ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೇಳಿದರೆ ಎಲ್ಲರೂ 100 ಡಿಗ್ರಿ ಸೆಲ್ಸಿಯಸ್ ಬೇಕು. ಸಿಮಿಲರ್ಲಿ ಇದ್ರೊಳಗೆ ಒಂದು ಲಿಕ್ವಿಡ್ ಇರ್ತದೆ, ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ, ಅಂದ್ರೆ ಕಮ್ಮಿ ಟೆಂಪರೇಚರ್ ಕೊಟ್ಟಾಗ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಯ್ತಾ? ಸೊ ಇಂಥದ್ದು ಸುಮಾರು ಟ್ಯೂಬ್ಗಳು ದೊಡ್ಡೀಗ ವಾಟರ್ ಟ್ಯಾಂಕಿಗೆ ಕನೆಕ್ಟ್ ಆಗಿದೆ. ಇದೇನ್ ಮಾಡುತ್ತೆ ಹೇಳಿದ್ರೆ, ಸನ್ಲೈಟ್ ಬಿದ್ದು ಇಲ್ಲಿ ಒಳಗಿದ್ದ ಅದು ಲಿಕ್ವಿಡ್ ಅಂತ ಉಂಟಲ್ಲ, ಅದು ಹೀರ್ಕೊಂಡಿತ್ತು ಫುಲ್ಲು ಹೀಟನ್ನು ಹೀರ್ಕೊಂಡು ಅದೇನಾಗುತ್ತೆ, ನೀರಿಂದ ಹೀಟ್ ಜಾಸ್ತಿ ಅಂದ್ರೆ ಏನಾಗುತ್ತೆ, ಗ್ಯಾಸ್ ಆಗುತ್ತೆ, ಹೌದಾ? ಆ ಹೀಟ್ ಆದ ಗ್ಯಾಸ್ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿದ್ರೆ ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಹೋಗಿ ಹೊರಗಿಂದ ಎಂತ ಫ್ಲೋ ಆಗ್ತಾ ಉಂಟು? ನೀರು. ಅಲ್ಲಲ್ಲ, ಇದು ಕವರ್ ಉಂಟು, ಇಲ್ಲಿಂದ ಹೊಗೆ ಹೊರಗೆ ಹೋಗುದಿಲ್ಲ. ಎಷ್ಟು ನೆನಪಿಡಿ, ಇದು ಕ್ಲೋಸ್ಡ್, ಆಯ್ತಾ? ಇಲ್ಲಿ ಈಗ ಬಿಸಿ ಹೊಗೆ ಬಂದಿದೆ, ಈಗ ಬಿಸಿ ಆಯ್ತು. ನೀವು ನೋಡಿರ್ಬೋದು, ಬಿಸಿ ಇದಕ್ಕೆ ನೀವು ಕೋಲ್ಡ್ ವಾಟರ್ ನೀರನ್ನು ಹಾಕಿ, ಸೊ ಏನಾಗುತ್ತೆ ನಿಮ್ಗೆ ಇದರಿಂದ ಇದ್ದ ಬಿಸಿ ಆ ನೀರಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತು ನಿಮ್ಗೆ?
ಸೊ ಏನಾಯ್ತು, ಇಲ್ಲಿಂದ ಬಿಸಿ ನೀರು ಬಂತು, ಬಿಸಿ ಒಳಗಿದ್ದ ಗ್ಯಾಸ್ ಬಂತು, ಇಲ್ಲಿ ನೀರಿತ್ತು, ಇದರ ಬಿಸಿ ನೀರಿಗೆ ಹೋಯ್ತು, ನೀರಿದ್ದನ್ನು ಎಂತ ಮಾಡಿದ್ದು, ಕೂಲ್ ಮಾಡಿದ ತಕ್ಷಣ ಇಲ್ಲಿ ಬರ್ತದೆ ಲಿಕ್ವಿಡ್ ಆಗಿ ಕೆಳಗೆ ಬರ್ತದೆ. ಸೊ ಇದು ಪ್ರೊಸೆಸ್ ಎಂತ ಆಗ್ತದೆ, ರಿಪೀಟ್ ಆಗ್ತಾ ಇರ್ತದೆ. ಸೊ ಇದರಿಂದಾಗಿ ಏನಾಯ್ತು, ಇದರ ಹೀಟ್ ನೀರಿಗೆ ಹೋಯ್ತು, ನೀರ ಹೀಟ್ ಇದಕ್ಕೆ ಹೋಯ್ತು. ಸೊ ನೀರೆಂತಾಯ್ತು, ಹೀಟ್ ಆಯ್ತು. ಅರ್ಥ ಆಯ್ತು ನಿಮಗೆ? ಸೊ ವಾಟರ್ ಹೀಟ್ ಏನಂತ ಅರ್ಥ ಆಯ್ತು ಈಗ? ಸಿಲಿಂಡರ್ ಎಂಡೆವರ್ ತೋರಿಸಿದಾಗ ಟರ್ಬೈನ್ ಬೇರೆ ರೀತಿ. ಟರ್ಬೈನ್ ನಿಮಗೆ ಹಿಟ್ ಆದಾಗ, ಫಾರ್ ಎಕ್ಸಾಂಪಲ್ ಜಸ್ಟ್ ಥಿಂಕ್ ಮಾಡಿ, ಇದೀಗ ಫ್ಯಾನ್ ಸುಮ್ಮನೆ ನಿಂತುಂಟು ಅಂತ ನೆನೆಸ್ಕೊಳ್ಳಿ. ನಾನು ಫ್ಯಾನ್ ಅನ್ನು ಪುಷ್ ಮಾಡಿದಾಗ ಅದು ನಿಮಗೆ ಆಚೆ ಈಚೆ ಹೋಗುದಿಲ್ಲ, ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಸೊ ಸಿಮಿಲರ್ಲಿ ಅದಕ್ಕೆ ಹೊಡೆದಾಗ ಅದೇನಾಗುತ್ತೆ, ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜನರೇಟರ್ ಹೇಳಿದಾಗ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಹೇಗಾಗುತ್ತೆ, ಕರೆಂಟ್ ಜನರೇಟ್ ಆಗ್ತದೆ. ರೊಟೇಟ್ ಆದಾಗ ಜನರೇಟರ್ ಕನೆಕ್ಟ್ ಉಂಟು, ಕರೆಂಟ್ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತು ಈಗ? ಓಕೆ. ಸೊ ಎಲ್ಲರಿಗೂ ಡಿಸ್ಅಡ್ವಾಂಟೇಜಸ್ ಹೇಳಿದ್ರು, ಬಟ್ ಜಸ್ಟ್ ನೀವು ಒಂದು ಹೇಳಿ, ವಿಂಡ್ ಎನರ್ಜಿಯಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಇನ್ನೊಂದು ಉಂಟು, ಅದೇನು ಹೇಳ್ಬೋದಾ? ಎಕ್ಸಾಂಪಲ್ ಕೊಟ್ಟೆ ಮತ್ತೆ ನಿಮಗೆ ಹೇಳಬೇಕು. ಫ್ಯಾನ್ ಹಾಕಿದ್ರೆ ಈಗ ನಿಮಗೆ ಜಾಸ್ತಿ ಸೌಂಡ್ ಬರ್ತಾ ಉಂಟು. ದೊಡ್ಡ ಫ್ಯಾನ್ ಹಾಕಿದ್ರೆ ಸೌಂಡ್ ಜಾಸ್ತಿ ಕಮ್ಮಿ. ದೊಡ್ಡ ಫ್ಯಾನ್ ಹಾಕಿದ್ರೆ ಸ್ಲೋ ಅಲ್ಲ, ಫಾಸ್ಟ್ ಅಲ್ಲಿ. ಓಕೆ, ನೀವು ಏರೋಪ್ಲೇನ್ ಅದೆಲ್ಲ ಫ್ಯಾನ್ ನೋಡಿದ್ದೀರಿ. ಸೊ ಅದರಿಂದ ಸೌಂಡ್ ಜಾಸ್ತಿ ಕಮ್ಮಿ. ಫಸ್ಟ್ ಪ್ರೊಪೆಲರ್ ಏರೋಪ್ಲೇನ್ ಇತ್ತು, ಬೇಡ ಹೆಲಿಕಾಪ್ಟರ್ ಉಂಟಲ್ಲ, ಅದರಿಂದ ಸೌಂಡ್ ಜಾಸ್ತಿ ಕಮ್ಮಿ ಜಾಸ್ತಿ. ಸೊ ದೊಡ್ಡದಾದ್ರಿಂದ ರೊಟೇಷನ್ ಅಲ್ಲಿ ಸೌಂಡ್ ಬರ್ಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಆಗ್ತದೆ. ಆಯ್ತಾ? ಸೊ ದೊಡ್ಡ ಇದೆ, ಅದು ನಿಮಗೆ ಇಷ್ಟು ಸಣ್ಣಲ್ಲ, ಅದು ನಿಮ್ಗೆ ಆಲ್ಮೋಸ್ಟ್ ಅದೊಂದು ಅದರಲ್ಲಿ ಸಸ್ಟೈನೇಬಲ್ ಟ್ರಾನ್ಸ್ಪೋರ್ಟೇಷನ್. ಈ ವಿಷಯ ನಾನು ನಮ್ಗೆ ಆಲ್ರೆಡಿ ಒಮ್ಮೆ ಹೇಳಿದ್ದೆ. ಯಾವುದು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಕರೆಕ್ಟಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅಂತ ಹೇಳಿ, ಓಕೆ ಎಕ್ಸಾಂಪಲ್ ಕೊಡ್ತೆ. ನಾನು ಸ್ಕೂಟಿಯಲ್ಲಿ ಬರ್ತೆ, ನಾನು ಬಸ್ಸಲ್ಲಿ ಬರ್ತೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದು? ಪ್ರೈವೇಟ್ ಟ್ರಾನ್ಸ್ಪೋರ್ಟ್. ಬಸ್, ಪ್ರೈವೇಟ್, ಸ್ಕೂಟರ್. ಅಂದರೆ ನಂದೇ ವೆಹಿಕಲ್ ಅಲ್ಲಿ ಬಂದರೆ ಅದಂತ ಒಳ್ಳೆ ಪ್ರೈವೇಟ್. ಎಲ್ರಿಗೆ ಒಟ್ಟಿಗೆ ಒಂದು ಲೈಕ್ ಬಸ್ಸಲ್ಲಿ ಅಂತ ಪಬ್ಲಿಕ್ ಅಂದರೆ ಎಲ್ಲರೂ ಹೋಗ್ಬೋದು. ಸೊ ಅದನ್ನು ಬಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ಆದಷ್ಟು ಇಂತ ಮಾಡಬೇಕು, ಯಾವ್ದನ್ನು ಯೂಸ್ ಮಾಡಬೇಕು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ, ಹತ್ತಿರ ಇದ್ದ ಆರ್ ಇಫ್ ಪಾಸಿಬಲ್ ಏನು ಮಾಡ್ಬೋದು, ನಡ್ಕೊಂಡು ಬರ್ಬೋದು, ಆರ್ ಸೈಕಲ್ ಇದ್ರೆ ಸೈಕಲ್ ಹಾಕೊಂಡು. ಕರೆಕ್ಟಾ? ಎಕ್ಸಾಂಪಲ್, ಈಗ ನೀವು ಎಲ್ಲೇ ಹತ್ತಿರ ಒಂದು ಅರ್ಧ ಕಿಲೋಮೀಟರಲ್ಲಿ ಮನೆ ಉಂಟಂತ ನೆನೆಸ್ಕೊಳ್ಳಿ. ಅಲ್ಲಿಂದ ನೀವು ಡೈಲಿ ವೆಹಿಕಲ್ ತರೋದಕ್ಕಿಂತ, ವೆಹಿಕಲ್ ಸುಮ್ಮನೆ ಬರ್ನ್ ಮಾಡೋದಕ್ಕಿಂತ ನೀವೆಂತ ಮಾಡ್ತೀರಿ, ಸುಮ್ಮನೆ ನಡ್ಕೊಂಡು ಬರ್ಬೋದು, ಆರ್ ನೀವು ಸೈಕಲ್ ಬರ್ಬೋದು. ಸೈಕಲಿಂದ ನಿಮ್ಮ ಪೊಲ್ಯೂಷನ್ ಆಗ್ತಾ ಉಂಟಾ? ಇಲ್ಲ. ಕರೆಕ್ಟಾ? ನೆಕ್ಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾಗುತ್ತೆ ಹೇಳಿದ್ರೆ, ನಿಮಗೆ ಕಾರ್ಬನ್ ಬರ್ನ್ ಆಗೋದಿಲ್ಲ. ಕರೆಕ್ಟಾ? ಬಟ್ ಒಂದು ಕ್ವಶನ್ ಇರ್ಬೋದು, ನಾನು ನಿಮ್ಗೆ ಫಸ್ಟ್ ಒಂದು ಕಾನ್ಸೆಪ್ಟ್ ಹೇಳಿದೆ, ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿ 70% ಕೋಲಿಂದ ಅಂತ ಹೇಳ್ಬೋದು. ಹೇಳಿದ್ದೀರಾ? ಸೊ ನೀವು ಅದನ್ನು ಈಗ ನಿಮಗೆ ಒಂದು ಮಟ್ಟದಲ್ಲಿ ಫಸ್ಟ್ ಓಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಬಟ್ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡಬೇಕಾದ್ರೆ ಕರೆಂಟ್ ಎಲ್ಲಿಂದ ಬರ್ತಾ ಉಂಟು, ಅದು ಎಲ್ಲಿಂದ ಬರ್ತಾ ಉಂಟು, ಸೇಮ್ ಕೋಲಿಂದ ಜನರೇಟ್ ಆಗ್ತಾ ಉಂಟು. ಸೊ ಈಗ ನಿಮಗೆ ಪೆಟ್ರೋಲಿಂದ ಆಗುವಂಥ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು, ಬಟ್ ಸ್ಟಿಲ್ 100% ಆಗ್ತಿಲ್ಲ. ರೀಸನ್ ಯಾಕೆ? ಇಂಡಿಯಾದಲ್ಲಿ 70% ಎಲೆಕ್ಟ್ರಿಸಿಟಿ ಕೋಲಿಂದ ಆಗ್ತಾ ಉಂಟು. ಅದು ಕಮ್ಮಿ ಆದಾಗೆ ಇದರಿಂದ ಬೆನಿಫಿಟ್ಸ್ ಏನಾಗ್ತದೆ, ಜಾಸ್ತಿ ಆಗೋದು ಸ್ಟಾರ್ಟ್ ಆಗ್ತದೆ. ಆಯ್ತಾ? ಈಗ ಇವಿ ಬಂದಾಗ 100% ಬೆನಿಫಿಟ್ ಅಲ್ಲ. ನಿಮ್ಮ ಮನೆಯ ಸೋಲಾರ್ ಇತ್ತು, ಅದರಿಂದ ನೀವು ಚಾರ್ಜ್ ಮಾಡ್ತೀರಿ ಹೇಳಿದ್ರೆ ಅದು ಪ್ಲಸ್. ಆಯ್ತಾ? ಬಟ್ ಈಗ ನೀವು ಹೊರಗಿನ ತರದ್ದು ಅದೆಲ್ಲ ಮಾಡೋದ್ರೆ ಈಗ ಅಷ್ಟು ಬೆನಿಫಿಟ್ ಅಲ್ಲ, ಬಟ್ ಸ್ಟಿಲ್ ಬೆನಿಫಿಷಿಯಲ್. ಅರ್ಥ ಆಯ್ತಾ? ಓಕೆ. ಸೊ ಇದು ಪ್ಲೇಸ್ ಎಲ್ಲಿ ಗೊತ್ತುಂಟ? ವೈನಾಡ್. ಕರೆಕ್ಟಾ? ಸೊ ಮೊದಲಿಗಿತ್ತು, ಈಗ ನೋಡಿ. ಸೊ ಇದೆಲ್ಲ ಒನ್ ಟೈಮ್ ಹೇಗೆ ಭೂಕುಸಿತದಲ್ಲಿ ಯಾವ್ದ್ರ ಪರಿಣಾಮ? ನಾವೇ ಮಾಡ್ಕೊಂಡದ, ಹೌದಲ್ಲ? ಎಲ್ಲ ನಾವೇ ಮಾಡ್ಕೊಂಡದ, ಹೌದಲ್ಲ? ಓಕೆ, ಈಗ ಒಂದು ವಿಡಿಯೋ ನೋಡುವ. ಸೊ ಈಗ ಎಂತಾಯ್ತು, ನಾವು ಮನುಷ್ಯರೆಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲ ಮಾಡಿ ಎಂತ ಬಿಲ್ಡಿಂಗ್ ಮಾಡಿದ್ವಿ ಬೇಕಂತ. ಕೆಲವು ಸರಿ ನೀವು ನೋಡಿರ್ಬೋದು, ಬೇಡ ನಿಮಗೆ ಮರ ಕಡಿಯುವ ಅವಶ್ಯಕತೆ ಇರುವುದಿಲ್ಲ, ಬಟ್ ಸ್ಟಿಲ್ ನಾವು ಕಡಿತೇವೆ. ಹೋಗ್ತೀರಾ? ನೀವು ಎಷ್ಟು ಜನ ಇದ್ದೀರಿ, ನೀರು ಬಾಟ್ಲಲ್ಲಿ ನೀರು ಫುಲ್ ತೊಗೊಂಡು ಹೋದ್ರೆ ಮನೇಲಿ ಬೈತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ರೋಡಲ್ಲಿ ಚೆಂದು ಹೋಗ್ಬೋದು. ಎಷ್ಟು ಜನ ಇದ್ದೀರಿ? ಸತ್ಯ ಹೇಳಿ, ನಾನು ಮಾಡ್ತಿದ್ದೆ.
ನಾನು ಹೋಗ್ತೇನೆ. ಹಾಂ ಬಿಸಿಲಿದೆ, ಬಾಟ್ಲಿ ತರೋದಿಲ್ವಾ? ಸೊ ಅದರ ಬದಲಿಗೆ ನೀವು ಎಲ್ಲ ರೀತಿ ನಿಮ್ಮಲ್ಲಿ ಮರಗಿಡಗಳು ಉಂಟಾ, ಅದಕ್ಕೆ ಹಾಕ್ಬೋದಾ ನೀವು? ಅದೊಂದು ಪ್ಲಸ್ ಪಾಯಿಂಟಾ? ಕರೆಕ್ಟಾ? ನೆಕ್ಸ್ಟ್, ಎಷ್ಟೊಂದು ನಿಮಗೆ ಪ್ರತಿ ವರ್ಷ ವನ ಮಹೋತ್ಸವ ಅಂತ ಮಾಡ್ತಾರೆ. ಎಷ್ಟೊಂದು ಮನೆಯಲ್ಲಿ ಮರ ನೆಡ್ತೀರಿ, ಮರ ಗಿಡ ಯಾವುದು ನೆಡ್ತೀರಾ? ಅದನ್ನು ಮತ್ತೆ ಡೈಲಿ ನೀರು ಯಾರು ಹಾಕ್ತೀರಿ? ಅಮ್ಮ ಹಾಕೋದಲ್ಲ, ನೀವು ಹಾಕ್ತೀರಾ ನೀರು? ಹಾಕ್ತೀರಾ ಸಂಜೆ? ಹೌದು. ಸೊ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಗಿಡ ಮರವನ್ನು ನೆಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಪ್ಲಸ್. ಮನೆಯಲ್ಲಿ ಜಾಗ ಇಲ್ಲ ಅಂದರೆ ಓಕೆ, ಬಟ್ ಸ್ಟಿಲ್ ಎಲ್ಲಿ ಜಾಗ ಸಿಗ್ತದೆ, ಫಾರ್ ಎಕ್ಸಾಂಪಲ್ ಸಪೋಸ್ ಇಲ್ಲೇ ನಿಮ್ಮ ಸ್ಕೂಲ್ ಎನ್ವೈರ್ಮೆಂಟಲ್ಲಿ ಪರ್ಮಿಷನ್ ಉಂಟು ಅಂತ ಹೇಳಿ ನೀವು ಅಲ್ಲಿ ನೆಡ್ಬೋದು. ಬಟ್ ಪರ್ಮಿಷನ್ ತಗೊಂಡು ನೀವು ಹೋಗಿ ನೆಡೋದಲ್ಲ, ಆಯ್ತಾ? ಓಕೆ. ಸೊ ನೀವಲ್ಲಿ ಎಲ್ಲ ಟೈಪ್ ಆಫ್ ಡಿಸಾಸ್ಟರ್ ಅನ್ನು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ. ಆಯ್ತು, ಫಸ್ಟ್ ಒನ್ ಅಲ್ಲಿ ನೀವು ನೋಡ್ಬೋದು ಅರ್ತ್ಕ್ವೇಕ್ ಎಲ್ಲ ಬಂದಾಗ ಅದೆಲ್ಲ. ಸೆಕೆಂಡ್ ಬರಗಾಲ, ಕರೆಕ್ಟಾ? ಥರ್ಡ್ ಅಲ್ಲಿ ಫ್ಲಡ್ ಬಂದಾಗ ಎಂತ ಆಗ್ತದೆ ಅದೆಲ್ಲ ನೋಡಿದ್ರಿ. ನೆಕ್ಸ್ಟ್ ಲ್ಯಾಂಡ್ ಸ್ಲೈಡ್. ನೆಕ್ಸ್ಟ್ ಕಾನ್ಸೆಪ್ಟ್ ಐಸ್ ಎಂತ ಉಂಟಲ್ಲ, ಅದೆಂತ ಆಗ್ತದೆ, ತಾಪಮಾನ ಜಾಸ್ತಿ ಆದಾಗೆ ಮೆಲ್ಟ್ ಆಗ್ತಾ ಉಂಟು. ಸೊ ಮೆಲ್ಟ್ ಆದಾಗ ಏನಾಗುತ್ತೆ ಹೇಳಿದ್ರೆ ನಿಮಗೆ ನೀರಿನ ಮಟ್ಟ ಎಂತ ಉಂಟಲ್ಲ ಅದು ಎತ್ತರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ಬೈ 2050 ಉಡುಪಿ ನಿಮಗೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಹೇಳಿದೆಯಾ? ಸೊ ಅದು ಇನ್ನೊಂದು 30-40 ಇಯರ್ಸ್ ಅಂತ ಉಂಟು, ಬಟ್ ಸ್ಟಿಲ್ ಗೊತ್ತಿಲ್ಲ. ಕರೆಕ್ಟ್. ಸೊ ಅದೇನಾಗುತ್ತೆ ಹೇಳಿದ್ರೆ ನಿಮಗೆ ಮೇಲೆ ನಾರ್ತ್ ಪೋಲ್ ಎಲ್ಲ ಉಂಟಲ್ಲ, ಓಕೆ, ಈಗ ಗ್ಲೋಬ್ ಉಂಟು ಹೌದಾ ಭೂಮಿ, ಅದರ ಮೇಲೆ ನಿಮಗೆ ಐಸ್ ಇದು ಉಂಟು, ಪೋಲ್ಸ್, ಕರೆಕ್ಟಾ? ಸೊ ಅದೆಲ್ಲ ಕೆಲವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ತೇವೆ, ಸುಮ್ಮನೆ ಬೇಕಾದ್ರೆ ಬೇಡ ಅನ್ನೋದು ಅದು ಗೊತ್ತಾಗ್ತದೆ. ಎಸ್ಪೆಷಲಿ ಒಂದು ಲಾಸ್ಟ್ ಟೈಮ್ ಒಂದು ಫಾರಿನ್ ಕಂಟ್ರಿಯಲ್ಲಿ ಒಂದು ವಾಲ್ಕ್ಯಾನೋಕ್ಕೆ ಬಾಯ್ಸ್ ಯಾರು ಎಲ್ಲ, ಸೊ ಬಾಯ್ಸ್ ಹೋಗಿ ಒಂದು ಕಲ್ಲನ್ನೇನೋ ಅದಕ್ಕೆ ಹಾಕಿ ಅದೇನೋ ಫಿಲ್ಮಿಂಗ್ ಅಂತ ಮಾಡ್ಲಿಕ್ಕೆ ಹೋಗುವಾಗ ಇರುತ್ತಾರೆ, ನೋಡಿದ್ರೆ ಅದು ಯೂಟ್ಯೂಬಲ್ಲಿ ಉಂಟು ವಿಡಿಯೋ. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದದ್ದು, ಬೇಡದದ್ದು ಮಾಡಿ ಬಂದರು, ಅದರಿಂದ ಅಲ್ಲಿರೋ ಸುತ್ತಮುತ್ತ ಇರೋದೇ ಪ್ರಾಬ್ಲಮ್ ಆಗ್ತದೆ. ನೋಡಿದ್ರೆ ಅದು ವಿಡಿಯೋನು. ಸೊ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಲಿ ಪ್ರಾಬ್ಲಮ್ ಅಲ್ಲ, ಬಟ್ ಕೆಲವು ಬೇಡದೆಲ್ಲ ಮಾಡ್ಲಿಕ್ಕೆ ಹೋಗ್ತೇವಲ್ಲ, ಅದರಿಂದ ಕೂಡ ಎಂತ ಆಗ್ತಾ ಉಂಟು, ಎಫೆಕ್ಟ್ ಬೀಳ್ತಾವೆ, ಆಯ್ತಾ? ಓಕೆ. ಸೊ ಈಗ ನೀವು ಈ ಕಾನ್ಸೆಪ್ಟ್ ಸುಮಾರು ಜನರಿಗೆ ಗೊತ್ತಿರ್ಬೋದು. ಸ್ವಲ್ಪ ಸಮಯ ಮೊದಲು ನಿಮ್ಮ ಒಂದು ಮೊಬೈಲಲ್ಲಿ ಒಂದು ಮೆಸೇಜ್ ಬರೋದಂತ ಹೇಳ್ಕೊಂಡು ಹವಾಮಾನ ಇಲಾಖೆಯಿಂದ ಒಂದು ಸೌಂಡ್ ಬರ್ತಿತ್ತು, ನೋಡಿದ್ರೆ 2-3 ದಿನ ಸುಮಾರು ಜನರಿಗೆ ಬಂದಿರಬೇಕು. ಫಸ್ಟ್ ಟೈಮ್ ಬಗ್ಗೆ ಹೆದರಿ ಹೋಗಿದ್ದೀರಿ ಎಂತ ಮೊಬೈಲ್ ಹೋಗ್ತಾರೆ ಅನಿಸ್ಬೋದು, ಕರೆಕ್ಟಾ? ಸೊ ಅದೆಂತ ಹೇಳಿದ್ರೆ ಈಗ ನಿಮಗೆ ಒನ್ ಟೈಪ್ ಆಫ್ ಪ್ರಿವೆನ್ಷನ್ ಸಿಸ್ಟಮ್. ಒಡಿಶಾ ಕೇಳ್ತೀರಾ ಎಲ್ಲರೂ? ಒಡಿಶಾ. ಸೊ ಅಲ್ಲಿ ಫಸ್ಟ್ ಇನಿಷಿಯಲಿ ನಿಮಗೆ ಯಾವುದು ಮಳೆ ಫ್ಲಡ್ ಎಲ್ಲ ಬಂದಾಗ ಸುಮಾರು ಜನ ಸಾಯ್ತಿದ್ರು, ಬಟ್ ಈಗ ನೀವು ಅಲ್ಲಿ ಡಾಟಾ ತೆಗೆದು ನೋಡಿದ್ರೆ ಜಾಸ್ತಿ ಸಾಯ್ತಿದೆ. ಫಸ್ಟ್ ಥೌಸಂಡ್ಸಲ್ಲಿ ಜನ ಸತ್ತರೆ ಈಗ ನಿಮಗೆ ಲೆಕ್ಕ ಮಾಡಿ 10, 3, 5 ಆ ಟೈಪ್. ಬಿಕಾಸ್ ಅವರೆಂತ ಮಾಡಿದರೆ ಪ್ರಿಡಿಕ್ಷನ್ ಅಂದರೆ ಫಸ್ಟ್ ಈಗ ಬರ್ತದೆ, ಈಗ ನಿಮಗೆ ಗೊತ್ತಾಗ್ತಲ್ಲ ಸೈಕ್ಲೋನ್ ಬರ್ತದೆ, ಮಳೆ ಜಾಸ್ತಿ ಆಗ್ತದೆ ಹೇಳ್ಕೊಂಡು ಫಸ್ಟೇ ಜನರಿಗೆ ಸೂಚನೆ ಕೊಡ್ತಾರೆ. ಸೂಚನೆ ಕೊಟ್ಟಾಗ ಎಂತ ಮಾಡ್ತಾರೆ ಜನರು ಅಲ್ಲಿಂದ ಬೇರೆ ಎಂತ ಬೇಕಾದ್ರೆ ಅರೇಂಜ್ಮೆಂಟ್ ಆಗಿದೆ. ಸ್ಯಾಟಲೈಟ್ ಗೊತ್ತಾಯ್ತು ನಿಮಗೆ? ಹಾಂ, ಓಕೆ. ನೀವು ಸ್ಯಾಟಲೈಟ್ ಫಾರ್ ಎಕ್ಸಾಂಪಲ್ ಚಂದ್ರಯಾನ್ 3 ಅದು ನಿಮಗೆ ರೋವರ್ ಹೋದದ್ದು, ಬಟ್ ನಿಮ್ಗೆ ಸ್ಯಾಟಲೈಟ್ ನಿಮಗೆ ಭೂಮಿ ಸುತ್ತು ತಿರುಗ್ತಾ ಇರ್ತದೆ, ಫೋಟೋ ತೆಗಿತಾ ಇರ್ತದೆ. ಆದಿತ್ಯ ಎಲ್ವನ್ ಅದರಲ್ಲಿ ನೀವು ಸ್ಯಾಟಲೈಟ್ ಸೂರ್ಯಕ್ಕೆ ಕಳಿಸಿದ್ರಿ, ಕೇಳಿದ್ರಾ? ಸ್ಯಾಟಲೈಟ್ ಹೀಗೆ ಜಸ್ಟ್ ಐಡಿಯಾ ಬಂತ ಹೈಡಲ್ ಪವರ್ ಅಂತ ಇದೆ ನಿಮಗೆ ಅಲ್ಲ. ಈಗ ಈ ಟೈಪ್ ನೀವು ನೋಡಲೇ ಇರ್ಬೋದು, ಬಟ್ ಇದು ನಿಮಗೆ ಇನ್ನೂ ಅಡ್ವಾಂಟೇಜ್. ಹೇಗೆ ಹೇಳಿದ್ರೆ ಈಗ ನೀವು ಥಿಂಕ್ ಮಾಡಿ, ಈಚಿನ ನಿಮ್ಗೆ ಗಾಳಿ ಬರ್ತದೆ ಹೌದಾ? ಗಾಳಿ ಬಂದಾಗ ಸಪೋಸ್ ಥಿಂಕ್ ಮಾಡಿ, ಈಗ ಬೆಳಿಗ್ಗೆ ಈಚಿನ ಗಾಳಿ ಬೀಸ್ತದೆ, ಸಂಜೆ ಈಚಿನ ಗಾಳಿ ಬೀಸ್ತದೆ, ಹಾಗಿಂತ ಬರ್ತದೆ. ಇದನ್ನು ಪ್ರೊಟೆಕ್ಟ್ ಮಾಡಿಕ್ಕಾಗುತ್ತಾ? ಇಲ್ಲ. ಬಟ್ ಹೊಸ ಮೆಕ್ಯಾನಿಸಮ್ ಎಂತ ಬಂದಿದೆ ಹೇಳಿದ್ರೆ, ಇದು ಎಷ್ಟು ಸಿಸ್ಟಮ್ ಉಂಟಲ್ಲ ಮೇಲೆ ಇದ್ದದ್ದು, ಅದು ಸಿಸ್ಟಮ್ ಗಾಳಿ ಡೈರೆಕ್ಷನ್ಗೆ ರೊಟೇಟ್ ಆಗ್ತದೆ, ಆಯ್ತಾ? ಹೊಸ ಸಿಸ್ಟಮ್. ಈಗ ಹಳ್ಳ ಸಿಸ್ಟಮ್ ಇಲ್ಲದಿರುವಾಗ ವರ್ಟಿಕಲ್ ಆಕ್ಸಿಸ್ ಟರ್ಬೈನ್ ಅಂತ ಅದರಿಂದ ಆಗ್ತದೆ ಗೊತ್ತಾ, ಯಾವ ಡೈರೆಕ್ಷನ್ ಬೇಕಾದ್ರೆ ಗಾಳಿ ಬರ್ತದೆ, ಅದು ತಿರುಗ್ತಿರ್ತದೆ, ಆಯ್ತಾ? ಜಸ್ಟ್ ಥಿಂಕ್ ಮಾಡಿ, ಅಲ್ಲಿಗೆ ಜನರೇಟರ್ ಅಲ್ಲಿ ಇದ್ದು, ಇಲ್ಲಿ ಜನರೇಟರ್ ಎಲ್ಲಿ ಉಂಟು ನೋಡಿದ್ರಾ? ಇದು ಈಗ ಚಾಕ್ ಅಂತ ನೆನೆಸ್ಕೊಳ್ಳಿ, ಚಾಕ್ ಸುತ್ತದಲ್ಲಿ ಹೇಗೆ ರೊಟೇಟ್ ಆಗ್ತದೆ, ಆಗ ಈಗ ಆಗ್ತದೆ ಹೌದಾ? ಈಗ ಹೀಗೆ ಆಗ್ತದೆ ನೋಡಿದ್ರಾ?
ಈಗ ರೊಟೇಟ್ ಆಗಿ ರೊಟೇಟ್ ಆಗುವಾಗ ಇದು ಕೂಡ ರೊಟೇಟ್ ಆಗ್ತದೆ. ಇದು ಯಾವ್ದು ಕನೆಕ್ಟ್ ಆಗಿ ಉಂಟು? ಜನರೇಟರ್. ಸೊ ಎಂತ ಪ್ರೊಡ್ಯೂಸ್ ಆಗ್ತದೆ? ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತು ಈಗ? ಡೌಟ್ ಉಂಟು ಇದರಲ್ಲಿ? ಈಗ ನೆಕ್ಸ್ಟ್ ಸೋಲಾರ್. ಸೋಲಾರ್ ನಾವು ನಿಮಗೆ ಲಾಸ್ಟ್ ಟೈಮ್ ಹೇಳಿಕೊಟ್ಟದ್ದು ನೆನಪುಂಟ ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಾನ್ ಫ್ಲೋ. ಕರೆಂಟ್ ಅದರಿಂದ ಎಲೆಕ್ಟ್ರಾನ್ ಫ್ಲೋ ನೆನಪುಂಟ ನಿಮಗೆ? ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಎಲೆಕ್ಟ್ರಾನ್ ಇಲ್ಲಿಂದ ಈ ಮೂವ್ಮೆಂಟ್ ಆಗ್ತದೆ ತೋರಿಸಿದೆ, ಆ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ ತೋರಿಸಿದೆ ನೆನಪುಂಟ? ಸೊ ಹೇಗಾಗ್ತದೆ ಹೇಳಿದ್ರೆ ಒಂದು ಪಿ ಟೈಪ್ ಅಂತ ಒಂದು ಎನ್ ಟೈಪ್. ಈಗ ನೆನಪಿಡಿ ಯಾಕಂದ್ರೆ ಸದ್ಯಕ್ಕೆ ನೀವು ಡೆಪ್ತ್ ಹೋಗ್ಬೇಕಾಗಿಲ್ಲ. ಈ ಎನ್ ಟೈಪ್ ಅಲ್ಲಿ ಎಲೆಕ್ಟ್ರಾನ್ ಇರುತ್ತೆ. ಯಾವ್ದ್ರಲ್ಲಿ? ಎನ್ ಟೈಪ್ ಅಲ್ಲಿ ಎಲೆಕ್ಟ್ರಾನ್. ನಾನು ಪಿ ಟೈಪ್ ಮತ್ತೆ ಎನ್ ಟೈಪ್ ಅನ್ನು ಈಗ ಮರ್ಜ್ ಮಾಡೋದು ಇಟ್ಟೆ, ಆಯ್ತಾ? ಈ ಮರ್ಜ್ ಮಾಡೋದು ಪಿ ಎನ್ ಜಂಕ್ಷನ್ ಅಂತ ಹೇಳಿ. ಈಗ ಸೂರ್ಯನ ಕಿರಣ ಇದರ ಮೇಲೆ ಬಿಟ್ಟು, ಇದು ಸೂರ್ಯನ ಕಿರಣ ಈಗ ಇದರ ಮೇಲೆ ಬಿಟ್ಟರೆ, ಈಗ ಇದರ ಮೇಲೆ ಬಿದ್ದಾಗ ಎಂತ ಆಗ್ತದೆ ಹೇಳಿದ್ರೆ ಇಲ್ಲಿಂದ ಎಲೆಕ್ಟ್ರಾನ್ಸ್ ಅಂತ ಉಂಟಲ್ಲ ಅದು ಮೇಲೆ ಹೋಗಿ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಪಿ ಸೈಡ್ ಅಲ್ಲಿ ಹೋಲ್ಸ್ ಉಂಟು. ಹೋಲ್ಸ್ ಅಂತ ಹೇಳಿದ್ರೆ ಹೊಂಡ ಟೈಪ್ ಆಗಿದೆ, ಅದೆಷ್ಟು ಆಗುತ್ತೆ ಕೆಳಗೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಎಂತ ಮೂವ್ಮೆಂಟ್ ಆಯ್ತು? ಎಲೆಕ್ಟ್ರಾನ್ ಮೂವ್ಮೆಂಟ್ ಆಯ್ತಾ? ಓಕೆ, ಥಿಂಕ್ ಮಾಡಿ. ಎಲೆಕ್ಟ್ರಾನ್ ಹೋಲ್ಸ್ ಎರಡು ಒಟ್ಟಿಗೆ ಉಂಟು. ಇಷ್ಟು ಕ್ಲಿಯರ್ ಆಯ್ತು ಅಲ್ಲಿಗೆ? ಸೂರ್ಯಕಿರಣ ಬಿದ್ದಾಗ ಎಂತ ಆಗ್ತದೆ ಹೇಳಿದ್ರೆ ಎಲೆಕ್ಟ್ರಾನ್ ಮೇಲೆ ಹೋಗ್ತದೆ, ಹೋಲ್ಸ್ ಕೆಳಗೆ ಬರ್ತದೆ. ಇಷ್ಟ ಆಗ್ತದೆ ಅಲ್ಲಿಗೆ? ಎಲೆಕ್ಟ್ರಾನ್ ಎಂತ ಆಯ್ತು? ಮೂವ್ ಆಯ್ತು, ಹೌದಾ? ಮೂವ್ ಆದ್ರಿಂದ ಎಂತ ಆಗ್ತದೆ? ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ. ಕರೆಂಟ್ ಅಂದ್ರೆ ಎಂತ? ಫ್ಲೋ ಆಫ್ ಎಲೆಕ್ಟ್ರಾನ್. ಅರ್ಥ ಆಯ್ತು ಈಗ? ಸೋಲಾರ್ ಇರಬೇಕಾಗ್ತದೆ ಈಗ. ಈಗ ಆ ಎಂತ ಎಲೆಕ್ಟ್ರಾನ್ ಫ್ಲೋ ಆಗ್ತದಲ್ಲ ಅದನ್ನೆಂತ ಮಾಡ್ತದೆ ನಾನು ಸರ್ಕ್ಯೂಟ್ ಅಲ್ಲಿ ಪಾಸ್ ಮಾಡಿ. ಸರ್ಕ್ಯೂಟ್ ಅಲ್ಲಿ ಪಾಸ್ ಮಾಡಿದ ತಕ್ಷಣ ಎಂತ ಆಗ್ತದೆ? ಕರೆಂಟ್ ಫ್ಲೋ ಆಗ್ತದಲ್ಲ, ಆ ಕರೆಂಟ್ ಅನ್ನು ನಾನು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡ್ತೇನೆ. ಅರ್ಥ ಆಯ್ತು ನಿಮಗೆ? ಈಗ ಲಾಸ್ಟ್ ಕಾನ್ಸೆಪ್ಟ್ ಸೋಲಾರ್. ನೀವು ವಾಟರ್ ಹೀಟರ್ ಕೇಳಿದ್ರಿ, ನಿಮ್ಮ ಮನೆಯಲ್ಲಿ ಎರಡು ಟೈಪ್ ಇರ್ಬೋದು, ಇದನ್ನ ನೋಡಿರ್ಬೋದು. ಒಂದು ಫ್ಲಾಟ್ ಟೈಪ್ ಅಂದ್ರೆ ನಿಮಗೆ ಟ್ಯೂಬ್ ಇರುವುದಿಲ್ಲ, ಫ್ಲಾಟ್ ಕೋಲಮಾಗಿ, ಹೌದಾ? ಇನ್ನೊಂದು ಬರೋದು ಟ್ಯೂಬ್ ಸ್ಟ್ರಕ್ಚರ್ ಆಗಿ ಬರುತ್ತೆ, ಹೌದಾ? ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಹೊರಗಿನ ಸೈಡ್ ಅಲ್ಲಿ ಟ್ರಾನ್ಸ್ಪರೆಂಟ್ ಇರ್ತದೆ, ಒಳಗಿನ ಸೈಡ್ ಬ್ಲಾಕ್ ಇರ್ತದೆ. ನೋಡಿದ್ದೀರಾ? ಎಲ್ಲರೂ ಎಕ್ಸಾಮ್ಸ್ ಎಲ್ಲ ನೋಡಿರ್ಬೋದು. ಆರ್ ನಾನು ನೆಕ್ಸ್ಟ್ ಫೋಟೋ ತೆಗೆದು ತೋರಿಸ್ತೇನೆ, ಅವ್ರಿಗೆ ಟೈಮ್ ಬರ್ಬೇಕಂತ. ಈಗ ಎಂತ ಮಾಡೋದು ಹೇಳಿ ಈಗ? ಓಕೆ, ಇನ್ನೊಂದು ಹೇಳ್ತೇನೆ. ನೀವು ಕೇಳಿರ್ಬೋದು ಬ್ಲ್ಯಾಕ್ ಕಲರ್ ಡ್ರೆಸ್ ಎಲ್ಲರೂ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬ್ಲ್ಯಾಕ್ ಕಲರ್ ಅನ್ನು ಸನ್ನಿಗೆ ಜಾಸ್ತಿ ಹೇಳಿದ್ದಾರೆ, ಕೇಳಿದ್ದೀರಾ? ಮನೆಗೆ ಬ್ಲ್ಯಾಕ್ ಪೇಂಟ್ ಮಾಡ್ತಿಲ್ಲ, ನಿಮ್ಗೆ ಗೊತ್ತುಂಟಲ್ಲ? ಮತ್ತೆ ಬ್ಲ್ಯಾಕ್ ಹಾಕಿದ್ರೆ ಫುಲ್ಲು ಕಷ್ಟ, ಎಂತ ಲೈಟ್ಸ್ ಇರುವುದಿಲ್ಲ. ಈಗ ಎಂತ ಆಗ್ತದೆ ಹೇಳಿದ್ರೆ ಸೂರ್ಯನ ಕಿರಣ ಇದರ ಮೇಲೆ ಒಂದು ಬೀಳ್ತದೆ, ಆಯ್ತಾ? ಇಲ್ಲಿ ಒಳಗೆ ಒಂದು ಲಿಕ್ವಿಡ್ ಉಂಟು, ಒಳಗೆ ಒಂದು ಲಿಕ್ವಿಡ್ ಉಂಟು. ಈಗ ಬಿದ್ದ ತಕ್ಷಣ ಲಿಕ್ವಿಡ್ ಎಂತ ಆಗ್ತದೆ? ಬಿಸಿ ಆಗ್ತದೆ, ಹೌದಾ? ಬಿಸಿ ಆದಾಗ ಅದಕ್ಕೆ ಎನರ್ಜಿ ಇರ್ತದೆ, ಹೌದಾ? ಆ ಎನರ್ಜಿ ಅಂತ ಮಾಡ್ತದೆ ಹೇಳಿದ್ರೆ ಇಲ್ಲಿ ಈ ಟ್ಯಾಂಕ್ ಅಲ್ಲಿ ನೀರು ಉಂಟಲ್ಲ, ಇಲ್ಲಿ ಹೀಗೆ ಕನೆಕ್ಟ್ ಉಂಟು. ಆ ಬಿಸಿ ಇಲ್ಲಿಗೆ ಹೋಗ್ತದೆ, ಆಯ್ತಾ? ಇಲ್ಲಿ ಹೋದಾಗ ಇಲ್ಲಿ ಎಂತ ಫ್ಲೋ ಆಗ್ತಾ ಉಂಟು? ನೀರು. ನೀರದ್ದು ಟೆಂಪರೇಚರ್ ಕಮ್ಮಿ, ಇದ್ರ ಟೆಂಪರೇಚರ್ ಜಾಸ್ತಿ. ಹೋಗ್ತೀರಾ? ಈಗ ಟೆಂಪರೇಚರ್ ಜಾಸ್ತಿ ಕಮ್ಮಿ ಇದ್ದಾಗ ಎಂತ ಆಗ್ತದೆ? ಫ್ಲೋ ಆಗ್ತದೆ. ನೋಡಿದ್ರೆ ನೀವು ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಒಂದು ಕಡೆ ಪ್ರೆಷರ್ ಜಾಸ್ತಿ ಇರ್ತದೆ ನೀರದ್ದು, ಇನ್ನೊಂದು ಕಡೆ ಪ್ರೆಷರ್ ಕಮ್ಮಿ ಇರ್ತದೆ, ಆಗ ನೀರು ಫ್ಲೋ ಆಗ್ತದೆ. ನೋಡಿದ್ರೆ ನೀವು ಸೇಮ್ ಎನರ್ಜಿ ಟೆಂಪರೇಚರ್. ಈಗ ಎಕ್ಸಾಂಪಲ್ ಇದನ್ನ ಇಟ್ಕೊಂಡ್ರೆ ನೀವು ಬಾಟ್ಲಿ ಇರ್ತದೆ, ಬಾಟ್ಲಿ ನೀವು ಬಿಸಿ ಮಾಡ್ಕೊಂಡಿರ್ತೀರ, ನೀರು ಹಾಕ್ತೀರಿ, ನೀರು ಹಾಕಿದ ತಕ್ಷಣ ಬಾಟ್ಲ್ ಕೂಡ ಬಿಸಿ ಆಗ್ತದೆ. ನೋಡಿದಿರಲ್ಲ? ಸೇಮ್ ಎನರ್ಜಿ ಪ್ರಿನ್ಸಿಪಲ್. ಹಾಗೆ ಇದು ಥಿಂಕ್ ಮಾಡಿ. ಇದು ಬಾಟ್ಲ್ ನೆನೆಸ್ಕೊಳ್ಳಿ, ನೀರು, ಇದು ಬಿಸಿ ನೀರು ಅಂತ ನೆನೆಸ್ಕೊಳ್ಳಿ, ಆಯ್ತಾ? ಸೊ ಬಿಸಿ ನೀರು ಅಂತ ಮಾಡ್ತಾರೆ, ಅದರ ಎನರ್ಜಿಯನ್ನು ಬಾಟ್ಲಿ ಕೊಡ್ತಾರೆ, ಆಯ್ತಾ? ಸೇಮ್ ರೀತಿ ಇಲ್ಲಿ ಸೋಲಾರ್ ಎನರ್ಜಿ ಬಂದದ್ದು ಈ ಲಿಕ್ವಿಡ್ ಅಂತ ಮಾಡ್ತದೆ, ಹೀಟ್ ಜನರೇಟ್ ಮಾಡಿ ಮೇಲೆ ಹೋಗ್ತದೆ. ಈ ಹೀಟ್ ಎಂತ ಆಗ್ತಾ ಉಂಟು? ಬೇರೆ ನೀರಿಗೆ ಕೊಡ್ತಾ ಉಂಟು. ಈ ನೀರು ಎಂತ ಆಗ್ತದೆ? ಬಿಸಿ ಆಗ್ತದೆ. ಅರ್ಥ ಈಗ ನಿಮಗೆ ಸೋಲಾರ್ ಇರುವಂತ ಅರ್ಥ ಆಯ್ತಾ? ಡೌಟ್ ಉಂಟು ಇದರಲ್ಲಿ? ಸೊ ನಮ್ಮ ಡ್ಯೂಟಿ ಅಂತ ಹೇಳಿದ್ರೆ ಜಸ್ಟ್ ಈಗ ನಾನು ಹೇಳ್ಬೋದು ಮತ್ತೆ
ನಾನೇ ಎಂತ ಮಾಡ್ತೇನೆ ಗೊತ್ತಿಲ್ಲ ಆಯ್ತಾ. ಸೊ ಎಲ್ಲರ ಹತ್ರ ಎಷ್ಟೇ ಇದೆ ಅಂತ ಹೇಳಿದ್ರೆ ಈ ಸೆಷನ್ ಮೇನ್ ಆಗ್ಲಿಕ್ಕೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಎಲ್ರಿಗೆ ಎಂತ ಆಗ್ತಾ ಅನ್ನೋದು ಗೊತ್ತಿರ್ತದೆ. ಅರ್ಥ ಆಯ್ತು ನಿಮಗೆ? ಲಾಸ್ಟ್ ಟೈಮ್ ಕೂಡ ಹೇಳಿದ್ದ ಸೇಮ್, ಈ ಸಲ ನಾನು ಪ್ರತಿ ಸೆಷನ್ ಮಾಡೋದು ಹೇಳೋ ಸೇಮ್. ಎಲ್ರಿಗೆ ಎಂತೆಲ್ಲ ಆಗ್ತಾ ಅನ್ನೋದು ಗೊತ್ತಿರ್ತದೆ. ಈಗ ನೀವು ಜಸ್ಟ್ ಥಿಂಕ್ ಮಾಡಿ, ನಿಮಗೆ ಈ ತರದ್ದು ವಾತಾವರಣ ಬೇಕಾ, ಆ ತರ ವಾತಾವರಣ ಬೇಕಾ? ಈ ತರ ಬೇಕಲ್ಲ? ಸೊ ಈ ತರ ಬೇಕಾದ್ರೆ ನಾವು ಪ್ರತಿಯೊಬ್ಬರು ಮನುಷ್ಯರು ಅದಕ್ಕೆಂತ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಹೌದಾ? ಸೊ ನಿಮ್ಗೆ ಇಷ್ಟೇ ಹೇಳಿದ್ರೆ ಆದಷ್ಟು ಟೈಮಲ್ಲಿ ಪೊಲ್ಯೂಷನ್ ಎಷ್ಟಾಗ್ತದೆ ಅಷ್ಟು ಕಮ್ಮಿ ಮಾಡಿ. ನೀವು ಒಬ್ಬೊಬ್ಬರಿಂದಲೇ ಆಗ ಎಕ್ಸಾಂಪಲ್ ಕೊಟ್ಟಾಗೆ ಅವಾಗ ಕರೆಕ್ಟ್ ಎಕ್ಸಾಂಪಲ್ ಕೊಟ್ಟು ಒಬ್ಬೊಬ್ಬರಿಂದಲೇ ಮುಂದೆ ಹೋಗ್ಬೋದು. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಏನಂತ ಹೇಳಿದ್ರೆ ಆದಷ್ಟು ಪೊಲ್ಯೂಷನ್ ಅನ್ನು ಎಂತ ಮಾಡಬೇಕು, ಕಡಿಮೆ. ಆಯ್ತಾ? ಸೆಕೆಂಡ್ ಥಿಂಗ್ ಹೇಳಿದ್ರೆ ಈಗ ನೀವು ಸೋಲಾರ್ ವಿಷಯ ಎಲ್ಲ ಕಲ್ತಿರಿ. ಹೌದಾ? ಸೋಲಾರ್ ವಿಷಯ ಎಲ್ಲ ಕಲ್ತಿರುವಾಗ ಈಗ ಕೆಲವು ಏನಾಗುತ್ತೆ, ಎಸ್ಪೆಷಲಿ ಇಂಡಿಯಾದಲ್ಲಿ, ಎಸ್ಪೆಷಲಿ ಇಲ್ಲಿ ಕೆಲ ಏರಿಯಾಗಳಿರುವಾಗ ಜಾಸ್ತಿ ಜನರಿಗೆ ಸೋಲಾರ್ ವಿಷಯ ಗೊತ್ತಿಲ್ಲ. ಹೋಗ್ತೀರಾ? ಹೆಚ್ಚಿನ ಅಂಶ ನಿಮ್ಮ ಈಗ ತಂದೆ ತಾಯಿ ಕೇಳಿದ್ರು ಕೂಡ ಕೆಲವು ಜನರಿಗೆ ಗೊತ್ತಿರೋದಿಲ್ಲ, ಕೆಲವು ಜನರಿಗೆ ಗೊತ್ತಿರುತ್ತೆ. ಹೌದಾ? ಈಗ ನೀವು ಎಂತ ಮಾಡ್ಬೋದು ಹೇಳಿದ್ರೆ ಅವ್ರಿಗೆ ಸೋಲಾರ್ ಪ್ಲಾಂಟ್ ಹಾಕಿ ಅಂತ ಫೋರ್ಸ್ ಮಾಡಬೇಡಿ, ಅದು ಫೋರ್ಸ್ ಮಾಡ್ಬೇಕು. ಜಸ್ಟ್ ಅವ್ರಿಗೆ ಹೇಳಿ ಈಗೀಗ ಆಗ್ತದೆ. ಆಯ್ತಾ? ಈಗ ನೀವು ಬಿಸಿ ನೀರನ್ನು ಇದನ್ನ ಯಾವುದು ಸುಟ್ಟೆ ಅದರಿಂದ ಮಾಡುತ್ತಿದ್ದ ಡೈರೆಕ್ಟ್ ಸೂರ್ಯನ ಇದರಿಂದ ಆಗ್ತದೆ. ಹಾಗೇನಾಗುತ್ತೆ ಗೊತ್ತಾ? ಈಗ ಉಂಟು ಅವರಿಗೆ ಕೂಡ ತಲೆಗೆ ಬರ್ತದೆ. ಹೌದಾ? ಸೊ ಅದು ಪೊಲ್ಯೂಷನ್ ಎಂತ ಆಗ್ತದೆ, ಕಡಿಮೆ. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ಹಾಗೆ ಎಕ್ಸಾಂಪಲ್ ಕೊಟ್ಟಾಗ ನೀವು ಎಲ್ಲಿ ಹೋದಾಗ ನಿಮ್ಮ ಬ್ಯಾಗ್ಸ್ ಇಟ್ಕೊಂಡು ಹೋಗ್ಬೋದು. ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗೋ ಬ್ಯಾಗನ್ನು ಇಟ್ಕೊಂಡು ತೊಟ್ಟೆ ಕೇಳ್ಬೇಡಿ ವಾಪಸ್. ಅರ್ಥ ಆಯ್ತಾ ಇಲ್ಲಿಗೆ? ಈಗ ನೋಡ ಹ್ಯೂಮನ್ ಈಗ ನಾನು ನಿಮ್ಗೆ ಹೇಳಿದಲ್ಲಿ ಹ್ಯೂಮನ್ಸ್ ನಾವೆಲ್ಲ ಮಾಡಿ ಆಯ್ತು, ಪರಿಸರ ಈಗ ನಮ್ಗೆ ಹೇಗೆ ಉಲ್ಟಾ ಕೊಡ್ತಾರೆ ನೋಡಿ. ನಾವು ಮನುಷ್ಯರು ಬ್ರಿಡ್ಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಬೇಡ ಎಲ್ಲ ಮಾಡ್ಕೊಳ್ವಿ. ಈಗ ಪರಿಸರ ನಮ್ಗೆ ಎಂತ ಮಾಡ್ಕೊಂಡು ಉಲ್ಟಾ ಕೊಡ್ತಾರೆ. ಕರೆಕ್ಟ್? ಓಕೆ. ಇವತ್ತಿನ ಸೆಷನ್ ಬೋರ್ ಆಯ್ತಾ, ಗಮನ ಆಯ್ತಾ? ಎಲ್ಲಾದ್ರೂ ಬೋರ್ ಆಯ್ತಾ? ಇಲ್ಲ. ಗಮನ ಆಯ್ತಾ? ಕಲೀಲಿಕ್ಕೆ ಸಿಕ್ಕಿತಾ? ಸೊ ಪ್ರತಿ ವರ್ಷ ಒಂದು ಮರ ನೆಡ್ತೀರಾ? ಮರ ನೆಟ್ಟರೆ ನೀರು ಹಾಕ್ತೀರಾ? ಎಷ್ಟು ಜನ ಹಾಕ್ತೀರಾ? ಎಲ್ಲ ಹಾಕ್ತೀರಾ? ಸೊ ಓಕೆ, ಒಂದು ಹೇಳಿದೆ ನಾನು ನಿಮಗೆ ಹೇಳಿದ್ದೆ ಸೋಲಾರ್ ಅದೆಲ್ಲ ಹೇಳಿದ್ದೇವಲ್ಲ, ಅದೆಲ್ಲ ನಿಮ್ಮ ನಾಲೆಜಿಗೆ ಮನೆ ಹೋಗ್ಕೊಂಡು ಫೋರ್ಸ್ ಮಾಡಬೇಡಿ. ನಮಗೆ ಸೋಲಾರ್ ಇವತ್ತು ಹಾಕಿ ಅದೆಲ್ಲ ಫೋರ್ಸ್ ಮಾಡಿ ಆಯ್ತಾ? ಬಿಕಾಸ್ ಇದು ಕೆಲಸದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಆಗ್ತದೆ. ಆಯ್ತಾ? ನೆನಪಿಡಿ, ಮನೆಗೆ ಹೋಗಿ ಸೋಲಾರ್ ಹಾಕಿ ಅಂತ ಫೋರ್ಸ್ ಮಾಡಬೇಡಿ. ನೆಕ್ಸ್ಟ್ ಲಾಸ್ಟ್ ಇದು ಸ್ಲೈಡ್ ಮತ್ತೆ ಬಿಟ್ಟು. ಈಗ ಜಸ್ಟ್ ನೋಡಿ, ಭೂಕಂಪ, ಬರಗಾಲ, ಫ್ಲಡ್ ಅದೆಲ್ಲ ಬಂದು ಇದೆಲ್ಲ ನಿಮಗೆ ಭೂಕುಸಿತ ಆಯಿತು. ನೀವು ಕಾಣ್ತಿಲ್ಲ ಇರ್ಬೋದು, ಇಲ್ಲಿ ಸ್ನೋ ಎಂತ ಆಗ್ತಾ ಉಂಟು, ಮೆಲ್ಟ್ ಆಗ್ತಾ ಉಂಟು. ಅಬ್ಸರ್ವ್ ಮಾಡಿ, ಅಲ್ಲೆಂತ ಆಗ್ತಾ ಉಂಟು. ಸೊ ಪರಿಸರ ನಮ್ಗೆ ಎಂತ ಹೇಳ್ತಾ ಉಂಟು, ನನ್ನ ಲಿಮಿಟ್ ಬಂದಿದೆ, ಇನ್ನು ಕ್ರಾಸ್ ಮಾಡಬೇಡಿ. ಕ್ರಾಸ್ ಮಾಡಿದ್ರೆ ನಾನು ಲಿಮಿಟ್ ಕ್ರಾಸ್ ಮಾಡ್ತೀನಿ. ಆಯ್ತಾ? ಸೊ ಇದೆಲ್ಲ ನಿಮಗೆ ನಾವು ಆಲ್ರೆಡಿ ಕಾನ್ಸೆಪ್ಟ್ಸ್ ಹೇಳಿದ್ದೇನೆ. ಡಿಸಾಸ್ಟರ್, ಸ್ಯಾಟಲೈಟ್ ಎಲ್ಲ ಹೇಳಿದೆ. ಕರೆಕ್ಟಾ? ವಾಪಸ್ ಹೇಳಿದೆ. ಸ್ವಲ್ಪ ವರ್ಷ ಮೊದಲು 10-15 ವರ್ಷ ನೆಡ್ಸ್ಕೊಳ್ಳಿ. ಒಡಿಶಾದಲ್ಲಿ ಪ್ರವಾಹ ಏನಾದರೂ ಬಂದು ಸೈಕ್ಲೋನ್ ಬಂದರೆ 1000, 5,000, 6,000 ಹಾಗೆ ನನಗೆ ಆಯ್ತಿಲ್ಲ. ಆಯ್ತಾ? ಈಗ ಅಲ್ಲಿ ಪ್ರವಾಹ ಬಂದರೆ ಎಷ್ಟು ಜನ ಸತ್ತಿರ್ಬೋದು? 100? ನೀವು ಎಕ್ಸಾಕ್ಟ್ ಬೇಡ, ರೇಂಜಲ್ಲಿ ಹೇಳಿ. ಓಕೆ, ಹೇಳಿ. ಆಪ್ಷನ್ ಕೊಟ್ಟು 1000ಕ್ಕಿಂತ ಕಮ್ಮಿಯಾ, 100ಕ್ಕಿಂತ ಕಮ್ಮಿಯಾ, 10ಗಿಂತ ಕಮ್ಮಿಯಾ, 1,000 ನಾನು ಹೇಳುದಾ? ರೀಸೆಂಟ್ ಯಾವ್ದಾದ್ರಲ್ಲಿ ಸರ್ಕಾರ ಕಲಿಮುರಲ್ಲಿ 1000 ಎಲ್ಲಿದ್ರು, ರೀಸೆಂಟ್ ಯಾವ್ದಾದ್ರಲ್ಲಿ ಸರ್ಕಾರ 13 ಅಂದ್ರೆ ರೀಸೆಂಟ್ ಯಾವ್ದಂದ್ರೆ ಮೊನ್ನೆ ಆದದ ಅದಂತ ಹೇಳಿದ್ದಲ್ಲ. ಬಟ್ ಒಂದು ಡಾಟಾ ಪ್ರಕಾರ ಆದ 13 ಎವರೇಜ್ ಅಂದ್ರೆ ನಿಮಗೆ ಈಗ ಎಂತ ಆಗಿದೆ, ಡೆತ್ ಕೌಂಟ್ ತುಂಬಾ ಕಮ್ಮಿ ಆಗಿದೆ. ಹೇಗೆ? ಅಲ್ಲಿ ಫಸ್ಟ್ ಬರುವಾಗ ಮುನ್ನೆಚ್ಚರಿಕೆ ಕೊಡ್ತಿದ್ದಾರೆ. ಅಂದ್ರೆ ಈಗೀಗ ಆಗೋ ಚಾನ್ಸಸ್ ಉಂಟು. ಆಯ್ತಾ? ಈಗ ಇಲ್ಲಿ ಪ್ರಭಾವ ಬರೋ ಚಾನ್ಸಸ್ ಉಂಟು. ನೀವು ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಜನ ಇರ್ತಾರ? ಮಳೆ ಬಂದ್ರೆ ಅವ್ರು ಸಾಯ್ತಾರ? ಕರೆಕ್ಟಾ? ಸೊ ಇದೆಲ್ಲ ಎಂತ ಯೂಸ್ ಮಾಡೋ, ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಎಂತ ಮಾಡ್ತಿದ್ದಾರೆ, ಎಚ್ಚರಿಕೆ ಮಾಡ್ಕೊಂಡು ಜನ ಇದನ್ನು
ಸೇವ್ ಮಾಡ್ತೀರಾ ಕರೆಕ್ಟಾ? ನೀವು ಮಾಡಿದ ಎಷ್ಟು ಒಳ್ಳೆ ಪಾಠ ಅದು ನಮಗೆ ತುಂಬ ಅರ್ಥ ಆಗಿದೆ ಮತ್ತು ತುಂಬ ಅರ್ಥವಾಗಿ ತಿಳಿಸಿದ್ದೀರಾ. ಅದು ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಾವು ಏನೇನು ಮಾಡಿದ್ವಿ ಅಂತ ಒಂದು ಸೋಲಾರ್ ಎನರ್ಜಿ ಮತ್ತು ವಾಟರ್ ವಿಂಡ್ ಮುಂತಾದ. ನೀನು ಆರಾಮ್ಸೆ ಮಾತಾಡಿದ್ರೆ ಹಾಗೆ ಮಾಡಿ. ನಿಮ್ಮ ಹೆಸರು ಹೇಳಿ. ಸಾಗರ್ಗೆ ಒಂದು ಚಪ್ಪಾಳೆ. ಪ್ರೌಢಶಾಲೆಯ ವಿದ್ಯಾರ್ಥಿ. ಇಂದು ವೃದ್ಧಾಶ್ರಮ ಮ್ಯಾನೇಜ್ಮೆಂಟಿಂದ ನಮ್ಮ ಶಾಲೆಯಲ್ಲಿ ಒಂದು ಸೆಕ್ಷನನ್ನು ಆಯ್ದುಕೊಳ್ಳಲಾಗಿತ್ತು. ಇದರಲ್ಲಿ ವಾಯನಾಡು ಗುಡ್ಡ ಕುಸಿತ, ನಮ್ಮ ಶಿರೂರಿನ ಗುಡ್ಡ ಕುಸಿತದ ಬಗ್ಗೆ ಹಾಗೂ ನ್ಯಾಚುರಲ್ ಗ್ಯಾಸ್ಗಳ ಬಳಕೆ ಹಾಗೂ ಕರೆಂಟ್ ಉತ್ಪಾದನೆಯ ಬಗ್ಗೆ ನಮಗೆಲ್ಲ ಇಂದು ತಿಳಿಸಿಕೊಟ್ಟಿದ್ದಾರೆ. ಉತ್ತಮವಾಗಿ ಇಂದು ನಮ್ಮ ಶಾಲೆಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಸರ್ ಮಾಡಿದ ಪಾಠ ತುಂಬ ಚೆನ್ನಾಗಿದೆ ಮತ್ತು ನಾವು ಹೆಚ್ಚು ಪರಿಸರದ್ದು ಮಾಲಿನ್ಯ ಮಾಡಬಾರ್ದು ಅಂತ ತಿಳ್ಕೊಂಡ್ವಿ. ಮತ್ತು ನಾವು ಯಾವಾಗಲೂ ಒಂದಾದರೂ ಮರವನ್ನು ನೆಡಬೇಕು. ಆ್ಯಕ್ಚುಲಿ ಮರ ನೆಡಲಿಲ್ಲ ಅಂದರೆ ಅದಕ್ಕೆ ನೀರಾದರೂ ಹಾಕಬೇಕು. ಅದರಿಂದ ನಮಗೆ ಗಾಳಿ ಸಿಗುತ್ತೆ. ಮತ್ತು ನಾವು ಬೆಟ್ಟದಲ್ಲಿ ಫ್ಯಾನ್ ಇಳಿಯೋದ್ರಿಂದ ನಮಗೆ ವಿದ್ಯುತ್ ಸಿಗುತ್ತೆ. ಅದರಿಂದ ಒಳ್ಳೆ ಆಗುತ್ತೆ. ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ, ಅಂದರೆ ಜಾಸ್ತಿ ಏನಾಗಲ್ಲ ಮತ್ತು ಯಾವುದು ಪ್ರಾಬ್ಲಮ್ಸ್ ಆಗೋದಿಲ್ಲ. ಎಲೆಕ್ಟ್ರಿಸಿಟಿ ಅದರಿಂದಲೇ ನಮಗೆ ಜಾಸ್ತಿ ಜನರೇಟ್ ಆಗುತ್ತೆ. ಆದಷ್ಟು ಇವಿ ಗಾಡಿ ಇವಾಗ ಬರ್ತಾ ಇದೆಯಲ್ಲ, ಅದರಲ್ಲಿ ನಾವು ಜಾಸ್ತಿ ಸೌರಶಕ್ತಿ, ಸೋಲಾರ್ ಪವರ್ ಅಂದ್ರೆ ಅದೇ ಸೌರಶಕ್ತಿ, ಕನ್ನಡದಲ್ಲಿ ಸೌರಶಕ್ತಿ. ಅದೇ ಸೋಲಾರ್ ಪವರ್ ಅಂದ್ರೆ ಜಾಸ್ತಿ ಎಲೆಕ್ಟ್ರಿಸಿಟಿ ಜಾಸ್ತಿ ಅದರಲ್ಲಿ ಎಷ್ಟು ಯೂಸ್ ಮಾಡ್ತೀವೋ ನಮ್ಮ ಮನೆಯನ್ನ. ಈಗ ಸ್ಮಾರ್ಟ್ ಬಿಲ್ಡಿಂಗ್ಸ್ ಅಂತ ಹೇಳ್ತಾರೆ. ಸ್ಮಾರ್ಟ್ ಬಿಲ್ಡಿಂಗ್ಸ್ ಅಂದ್ರೆ ಅದು ನೀಟಾಗಿ ಚೆಂದ ಪೇಂಟ್ ಹೊಡೆದು ಅದಕ್ಕೆ ಸ್ಮಾರ್ಟ್ ಬಿಲ್ಡಿಂಗ್ ಅಂತ ಹೇಳುತ್ತಾ? ಅದು ಸ್ಮಾರ್ಟ್ ಬಿಲ್ಡಿಂಗ್ ಅಲ್ಲ. ಸ್ಮಾರ್ಟ್ ಬಿಲ್ಡಿಂಗ್ಸ್ ಅಂತ ಅಂದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಅದೇ ಆಗ್ತಾ ಇರೋದು. ನಿಮಗೆ ಎಲೆಕ್ಟ್ರಿಸಿಟಿ ಸೋಲಾರ್ ಇಂದ ತೆಗೆದು ಅದರಿಂದ ಜನರೇಟ್ ಆಗಿರೋದ್ರಿಂದನೇ ನಾವು ಪವರ್ ಆಗಿ ಯೂಸ್ ಮಾಡ್ತೀವಿ. ಕರೆಂಟ್, ಫ್ಯಾನ್, ನಮ್ಮ ಮನೆ ಕರೆಂಟ್ ಫುಲ್ ಅದರಿಂದನೇ ಯೂಸ್ ಆಗ್ತದೆ. ಅಂದ್ರೆ ಫ್ರಿಜ್, ಫ್ಯಾನ್ ಮತ್ತೆ ವಾಷಿಂಗ್ ಮಿಷಿನ್ ನಾವು ಏನೇನು ಯೂಸ್ ಮಾಡ್ತೀವಲ್ಲ ಎಲ್ಲ ಅದರಿಂದ. ಅದಕ್ಕೆ ಜೀರೋ ಎನರ್ಜಿ ಬಿಲ್ಡಿಂಗ್ಸ್ ಅಂತ ಸಹ ಕರೀತಾರೆ. ಮತ್ತೆ ಏನಾದ್ರು ಹೇಳ್ತೀರಾ ಗರ್ಲ್ಸ್? ಹೇಳಿ. ತಪ್ಪದ್ದು ಪರವಾಗಿಲ್ಲ ಹೇಳಿ. ತಪ್ಪದ್ದು ತೊಂದರೆ ಇಲ್ಲ. ನಾವು ನೀವು ಇಲ್ಲಿ ಬರ್ಬೇಕಾದ್ರೆ ಕಲ್ತ್ಕೊಂಡು ವಾಹನಗಳನ್ನು ಉಪಯೋಗಿಸಬೇಕು ಅಂದರೆ ನಾವು ವಾಹನಗಳನ್ನು ಕಡಿಮೆ ಉಪಯೋಗಿಸಬೇಕು. ಹೇಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಅವರನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೇಗೆ? ಒಂದು ಮನೆಗೆ ಒಂದು ವಾಹನ ಅಂದ್ರೆ ನಾವು ತಗೋಬೇಡಿ ಅಂತ ಹೇಳ್ತಿಲ್ಲ. ಈಗ ಎಲ್ಲಿಗಾದ್ರೂ ಹೊರಟಾಗ ಒಬ್ರೊಬ್ರು ಒಂದೊಂದು ವಾಹನದಲ್ಲಿ ಹೋಗೋ ಬದಲು ಸ್ವಲ್ಪ ಎಲ್ಲರೂ ಒಂದರಲ್ಲಿ ಹೋದ್ರೆ ಸ್ವಲ್ಪ ಆದಷ್ಟು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಾವು ಕಮ್ಮಿ ಮಾಡಬಹುದು. ಬಸ್ ಮತ್ತೆ ಸೋಲಾರ್ ಎನರ್ಜಿ, ವಾಟರ್ ಎನರ್ಜಿ. ಏನು? ವಿಂಡ್ ಎನರ್ಜಿ ಅಂದರೆ ಗಾಳಿಯಿಂದ ಉತ್ಪತ್ತಿ ಕರೆಕ್ಟ್. ಮುಂದೆ ವಾಟರ್ ಇಂದ ನೀರಿನ ಉತ್ಪತ್ತಿ. ವಾಟರ್ ಫೋರ್ಸ್ ಡ್ಯಾಮ್ ಇಂದ ವಾಟರ್ ಫೋರ್ಸ್ ಬೀಳಿದಾಗ ಅದು ಕರೆಂಟ್ ಉತ್ಪತ್ತಿ ಆಗ್ತದೆ. ಮತ್ತೆ ಅದು ಜನರೇಟರ್ ಇಂದ ಪಾಸ್ ಆಗ್ತದೆ. ಮತ್ತೆ ಮತ್ತೆ ಜೋರಾಗಿ ಕಡಿತದಿಂದ ತಾಪಮಾನ ಹೆಚ್ಚಾಗಿ ಬರಗಾಲ ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಇವಾಗ ಯಾರಾದ್ರೂ ಒಬ್ರು ಇದು ಬಂದು ನಮ್ಮ ಕ್ಲಾಸ್ ಹೇಗಿತ್ತು ಅಂತ ನಿಮಗೆ ಯೂಸ್ ಉಂಟಲ್ಲ, ಮರ ಗಿಡ ಕಟ್ ಮಾಡೋದ್ರಿಂದ ಏನು ನಷ್ಟ, ಅದು ನೆಡುವುದರಿಂದ ನಮಗೆ ಏನು ಲಾಭ, ಅವರಿಗೆ
ಹಾಕಿದ್ರೆ ನಮ್ಗೆ ಯೂಸ್ ಉಂಟು ಅದರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ವಾಹನ ಗಾಡಿ ಎಲ್ಲ ಹೋಗುದು